Okay, we'll do matrix and determinants. Matrix and determinants ಮಾಡೋಣ. ಕರೆಕ್ಟಾಗಿ ಕೇಳಿ. ತುಂಬಾ ಈಸಿಯೆಸ್ಟ್ ಚಾಪ್ಟರು, ಚಿಕ್ಕ ಮಕ್ಕಳು ಚಾಪ್ಟರು, ದೊಡ್ಡ ಮಕ್ಕಳು ಮಾಡೋದು ಎಲ್ಲ ನೋಡ್ಕೊಳ್ಳಿ. ಸೊ ದ ನೆಕ್ಸ್ಟ್ ಚಾಪ್ಟರ್ ಇಸ್ ಇನ್ ಮ್ಯಾಥ್ಸ್. ಯಾವ್ದಪ್ಪ ಅದು? ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್. ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಂತ. ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಂತ ಚಾಪ್ಟರು. ಸೊ ಫಾರ್ DCT ಪಾಯಿಂಟ್ ಆಫ್ ವ್ಯೂ ಇದು ನಿಮಗೆ ಎಷ್ಟು ಮಾರ್ಕ್ಸ್ ಕ್ಯಾರಿ ಮಾಡುತ್ತಪ್ಪ? ಎಷ್ಟು ಮಾರ್ಕ್ಸು? 4 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. 4 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಸೊ ದಿಸ್ ವಿಲ್ ಬಿ ಆಫ್ 4 ಮಾರ್ಕ್ಸ್. ಸೊ ಅದರಲ್ಲಿ ಫಸ್ಟ್ ಆಫ್ ಆಲ್ ಏನೇನ್ ಕಂಟೆಂಟ್ ಓದ್ತೀವಿ ಸರ್ ಈ ಚಾಪ್ಟರ್ ಅಲ್ಲಿ ಅನ್ನೋದನ್ನ ನೋಡ್ಕೊಂಡ್ಬಿಡೋಣ. ಸೊ ರೈಟ್ ಆನ್ ದಿ ಕಂಟೆಂಟ್ಸ್ ಆಫ್ ದಿ ಚಾಪ್ಟರ್, ಟಾಪಿಕ್ಸ್ ಏನೇನು ಓದ್ತೀವಿ ಅಂತ. ನಾನು ಏನು ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಬರೆಸ್ತೀನಿ ಟಾಪಿಕ್ಸ್ಗಳನ್ನ, ಕಂಟೆಂಟ್ಗಳನ್ನ, ನಾನು ಚಾಪ್ಟರ್ ಮಾಡೋದು ಅದೇ ಆರ್ಡರ್ಲೇ ಮಾಡ್ತಿರ್ತೀನಿ. ಯಾವತ್ತೂ ಕೂಡ ನಿಮ್ಗೆ ಆರ್ಡರ್ ಚೇಂಜ್ ಮಾಡಿಸಲ್ಲ ನಾನು. ಓಕೆ, ಇದರಲ್ಲಿ ನಿಮ್ಮ DCT ಕೊಟ್ಟಿರೋ ಸಿಲೆಬಸ್ ಪ್ರಕಾರ ಏನೇನಿದೆ ಅಂತ ಅಂದ್ರೆ ಮ್ಯಾಟ್ರಿಕ್ಸ್ ಅಂಡ್ ಟೈಪ್ಸ್ ಅಂತ ಮೊದಲನೇ ಟಾಪಿಕ್ ಇದೆ. ಮೊದಲನೇ ಟಾಪಿಕ್ ಹೆಸರು ಬಂದ್ಬಿಟ್ಟು ಮ್ಯಾಟ್ರಿಕ್ಸ್ ಅಂಡ್ ಟೈಪ್ಸ್ ಅಂತ. ಮ್ಯಾಟ್ರಿಕ್ಸ್ ಅಂಡ್ ಟೈಪ್ಸ್ ಅಂತ. ಸೊ ಎರಡನೇ ಚಾಪ್ಟರ್, ಎರಡನೇ ಟಾಪಿಕ್ ಬಂದ್ಬಿಟ್ಟು ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸ್ ಅಂತ. ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್. ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್ ಅಂತ. ಆಲ್ಜಿಬ್ರಾ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ಏನೇನ್ ಬರುತ್ತೆ ಅಂತ ಅಂದ್ರೆ ಅಡಿಷನ್ ಬರುತ್ತೆ, ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮತ್ತೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ನು, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ನು, ಜಸ್ಟ್ ಮಲ್ಟಿಪ್ಲಿಕೇಶನ್ನು, ಜಸ್ಟ್ ಮಲ್ಟಿಪ್ಲಿಕೇಶನ್ ಬರುತ್ತೆ. ಸೊ ಈ ತರ ಆಪರೇಷನ್ಸ್ ಬರ್ತವೆ. ಮತ್ತೆ ಟ್ರಾನ್ಸ್ಪೋಸ್ ಕೂಡ ಬರ್ಬೋದಾ? ಏನಿಲ್ಲ, ಅಷ್ಟೇ. ಓಕೆ, ನೆಕ್ಸ್ಟ್ ಮೂರನೇ ಟಾಪಿಕ್ ಬಂದ್ಬಿಟ್ಟು ಅಂದ್ರೆ ಇಲ್ಲಿ ಫಸ್ಟ್ ಟಾಪಿಕ್ ನಲ್ಲಿ ಮೆಟ್ರಿಕ್ಸ್ ಅಂದ್ರೆ ಏನು, ಅದ್ರದ್ದು ಯಾವ್ಯಾವ ಟೈಪ್ಸ್, ಅದ್ರದ್ದು ಹಿಸ್ಟ್ರಿ ಎಲ್ಲ ಓದ್ತೀವಿ. ಇಲ್ಲಿ ಆಲ್ಜಿಬ್ರಾ, ಎಲ್ಲಾ ಕಡೆನೂ ಆಲ್ಜಿಬ್ರಾ ಓದ್ತೀವಿ. ನೀವು ಚಿಕ್ಕ ಮಕ್ಳಿದ್ದಾಗ ಅಡಿಷನ್ ಮಾಡೋದು, ಸಬ್ಟ್ರಾಕ್ಷನ್ ಮಾಡೋದು ಓದ್ತೀವಲ್ಲ, ನಂಬರ್ಸ್ ಗಳು ಓದ್ತಿರ್ತೀವಿ. ಇಲ್ಲಿ ಮೆಟ್ರಿಕ್ಸ್ ಗಳಿಗೆ ಮಾಡ್ತೀವಿ. ದಟ್ ಈಸ್ ದ ಒನ್ ಥಿಂಗ್. ನೆಕ್ಸ್ಟ್ ಬಂದ್ಬಿಟ್ಟು ಡಿಟರ್ಮಿನೆಂಟ್ಸ್ ಅಂತ ಬರುತ್ತೆ. ಡಿಟರ್ಮಿನೆಂಟ್ ಅಂತ ಹೊಸ ಟಾಪಿಕ್ ಇದು, ಇದ್ರದೇ ಕಂಟಿನ್ಯೂಷನ್ ಪಾರ್ಟ್. ಡಿಟರ್ಮಿನೆಂಟ್ಸ್ ಅಂಡ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ. ಡಿಟರ್ಮಿನೆಂಟ್ಸ್ ಒಳಗಡೆ ಇನ್ನೊಂದು ಯಾವ ಟಾಪಿಕ್ ಅಪ್ಪ ಅಂದ್ರೆ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ನೆಕ್ಸ್ಟ್ ಟಾಪಿಕ್. ಈ ತರ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ. ಸೊ ನೆಕ್ಸ್ಟ್ ಅಲ್ಲಿ ಯಾವ್ದು ಬರುತ್ತಪ್ಪ ಅಂತಂದ್ರೆ ನಾಲ್ಕನೇ ಟಾಪಿಕ್ ಬಂದ್ಬಿಟ್ಟು, ಇದರಲ್ಲಿ ನಾಲ್ಕನೇ ಟಾಪಿಕ್ ಬಂದ್ಬಿಟ್ಟು ಓಕೆ, ಏನು ಮಾಡೋಕ್ಕಾಗಲ್ಲ, ಏನಾಗ್ಬಿಡುತ್ತೆ ಸಮ್ಟೈಮ್ಸ್ ಅಟ್ಯಾಚ್ಮೆಂಟ್ ಜಾಸ್ತಿ ಇದ್ದಾಗ ಈ ತರ ಆಗುತ್ತೆ. ಸೊ ಅರ್ಥ ಆಯ್ತಲ್ವಾ? ಓಕೆ, ನಾಲ್ಕನೇ ಮೆಥಡ್ ಬಂದ್ಬಿಟ್ಟು ಕ್ರೇಮರ್ಸ್ ರೂಲ್ ಅಂತ ಇದೆ. ಕ್ರೇಮರ್ಸ್ ರೂಲು ಇದು ಆರ್ಡರ್ 2 ಮತ್ತೆ ಆರ್ಡರ್ 3 ಇದೆ, ಅದು ನಾನು ಹೇಳ್ತೀನಿ ಮುಂದೆ. ಐದನೇ ಟಾಪಿಕ್ ಬಂದ್ಬಿಟ್ಟು ಅಡ್ಜಾಯಿಂಟ್ ಅಂಡ್ ಇನ್ವರ್ಸ್ ಅಂತ ಇದೆ. ಅಡ್ಜಾಯಿಂಟ್ ಅಂಡ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ. ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ. ಆರನೇ ಟಾಪಿಕ್ ಬಂದ್ಬಿಟ್ಟು ನಿಮ್ಗೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅಂಡ್ ಐಗನ್ ವ್ಯಾಲ್ಯೂಸ್ ಅಂತ ಇದೆ. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅಂಡ್ ಐಗನ್ ವ್ಯಾಲ್ಯೂಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅಂತ ಕರೀತಾರೆ ಅದನ್ನ. ಐಗನ್ ವ್ಯಾಲ್ಯೂಸ್, ಓಕೆನಾ ಅಂತ ಬರುತ್ತೆ. ಇದು ಆರ್ಡರ್ 2ಗೆ ಮಾತ್ರ ಸಂಬಂಧಪಟ್ಟಿದ್ದು. ಆರ್ಡರ್ 2 ಓನ್ಲಿ. ಇನ್ನಿದಾವೆಲ್ಲ ಆರ್ಡರ್ 2, ಆರ್ಡರ್ 3, ಆರ್ಡರ್ 4 ಎಲ್ಲೂ ಕೇಳಲ್ಲ. ಓಕೆನಾ? ಕೇಳ್ಬಿಟ್ರೆ ಗೊತ್ತಲ್ಲ, ನಾನು ಲೈಸೆನ್ಸ್ಡ್ ಗನ್ ತಗೊಂಡಿದ್ದೀನಿ ಒಂದು, ಎಲ್ಲಿ ಅಂದ್ರೆ ಅಖಿಲ ಕರ್ನಾಟಕ ಮಕ್ಕಳ ಒಕ್ಕೂಟ ಅಂತ. ಸೊ ಇಲ್ಲಿ ಯಾಕಂದ್ರೆ ಚಿಕ್ಕ ಮಕ್ಳು ಆಟ ಆಡೋ ಗನ್ ಅದು, ಅದಕ್ಕೋಸ್ಕರ ಸೊ ತಗೊಂಡೋಗಿ ಇಟ್ಕೊಂಡ್ಬಿಡ್ತೀನಿ. ಆರ್ಡರ್ 4 ಎಲ್ಲ ಕೊಡಲ್ಲ. ಓಕೆನಾ? ಸೊ ಇಷ್ಟು ಕತೆ ಕಂಡ್ರು, ಓವರ್ ವ್ಯೂ. ಈಗ ಒಂದೊಂದೇ ಎಷ್ಟು ಟಾಪಿಕ್ ಇದೆಯಪ್ಪ ಇಲ್ಲಿ?
6 ಟಾಪಿಕ್ ಇದೆ, 4 ಕ್ವಶನ್ ಕೇಳ್ತಾನೆ. ಕರೆಕ್ಟಾಗಿ ಫೋಕಸ್ ಮಾಡಿ ನಿಮ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. 2 ವರ್ಷನೂ ಕೂಡ ಇದರಿಂದ ಒಂದೊಂದು ಕ್ವಶನ್ ಕೇಳಿದಾನೆ. ಅಲ್ಜಿಬ್ರಾ ಇಂದ ಕೇಳ್ತಾ ಇರ್ತಾನೆ, ಡಿಟರ್ಮಿನೆಂಟ್ಸ್ ಇದರಿಂದನೂ ಕೇಳ್ಬೋದು. ಏನಪ್ಪಾ ಇನ್ವರ್ಸ್ ಆಫ್ ಇಲ್ಲೇ ಇದೆ, ಅಡ್ಜಾಯಿಂಟ್ ಅಂಡ್ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್. ಅದೊಂದು ಜಾಸ್ತಿ ಕ್ವಶನ್ ಕೇಳ್ತಾನೆ, ಅಡ್ಜಾಯಿಂಟ್ ಮತ್ತೆ ಇನ್ವರ್ಸ್ ಬಗ್ಗೆ. ಟೋಟಲ್ ಆ ಟಾಪಿಕ್ ಅಲ್ಲಿ ಜಾಸ್ತಿ ಕ್ವಶನ್ ಕೇಳ್ತಾನೆ. ಫೋಕಸ್ ಮಾಡಿ. ಇನ್ ಮುಂದೆ ಎಲ್ಲ ಚಾಪ್ಟರ್ಸ್ಗಳನ್ನ ನೋಡಪ್ಪ, ನಾನು ಹೇಳ್ತೀನಿ. ಟೋಟಲ್ ಎಷ್ಟು ಚಾಪ್ಟರ್ ಇರೋದು, ಅಲ್ಲ ಎಷ್ಟು ಸಬ್ಜೆಕ್ಟ್ ಅಪ್ಪ? 5 ಸಬ್ಜೆಕ್ಟ್. ನೀವು ಕರೆಕ್ಟ್ ಆಗಿ DCET ಪ್ರಿಪೇರ್ ಆಗಿರೋ ಮಕ್ಕಳೇ ಆದ್ರೆ 5 ಸಬ್ಜೆಕ್ಟ್ ಅಲ್ಲಿ ಯಾವ ಸಬ್ಜೆಕ್ಟ್? ಇಂಜಿನಿಯರಿಂಗ್ ಮ್ಯಾಥ್ಸ್. ಎರಡನೇದು ಯಾವ್ದು? IT ಸ್ಕಿಲ್ಸ್. ಮೂರನೇದು ಯಾವ್ದು? ಯಾವ್ದೋ ಒಂದು ಒಟ್ಟಿಗೆ ಯಾವ್ದೋ ಒಂದು PMS, ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್. ಮತ್ತೆ ಇನ್ನೊಂದು ಯಾವ್ದಪ್ಪ? ಯಾವ್ದೋ ಮರ್ತೋಗ್ತದೆ. FEEE. ಸರಿ, ನನಗೆ ಸಬ್ಜೆಕ್ಟ್ಗಳೇ ಮರ್ತೋಗ್ಯವೆ. ನಾನು ನಿಮ್ಗೆ ಹೇಳ್ಕೊಡಕ್ ಬಂದಿದ್ದೀನಿ. ಇರ್ಲಿ, ತೊಂದರೆ ಏನಿಲ್ಲ. ಇಷ್ಟು ಸಬ್ಜೆಕ್ಟ್ ಇದಾವೆ ರಾಜು. ಸಬ್ಜೆಕ್ಟ್ 5 ಅಂತ ಗೊತ್ತು. ಇಮ್ಯಾಜಿನ್ ಮಾಡಿದಿರಾ ಚಾಪ್ಟರ್ ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಚಾಪ್ಟರ್ ಇದಾವೆ? ಟೋಟಲ್ ಚಾಪ್ಟರ್ಸ್ ಎಷ್ಟು ಅಂತ ಹೇಳ್ರಿ ಯಾರು ನೋಡೋಣ. ಗೊತ್ತಿಲ್ಲ. ಇದ್ದೇ ಪ್ರಾಬ್ಲಮ್. ಚಾಪ್ಟರ್ ನೇಮ್ಗಳೇ ಗೊತ್ತಿಲ್ಲ ಅಂದ್ರೆ ನೀವು ಹೆಂಗ್ DCET ಎಕ್ಸಾಮ್ ಬರೀತಾರ? ಅದ್ರೊಳಗಡೆ ಇರೋದಿನ್ನ ಹೆಂಗ್ ಗೊತ್ತಾದದ್ದು ನೋಡೋ. ಇದು ತಿಳ್ಕೊ, IT ಸ್ಕಿಲ್ ತಿಳ್ಕೊಬೇಕು, PMS. ನಾಳೆ ಬರೋ ಅಷ್ಟೊತ್ತಿಗೆ ನೀವು ಇದರಲ್ಲಿರೋ ಎಷ್ಟು ಚಾಪ್ಟರ್ಸ್ ಗಳಲ್ಲಿ ನೋಡಪ್ಪ. FEEE ಎಷ್ಟಿದೆಯೋ? 5 ಇದೆಯಾ? SNL ಎಷ್ಟಿದೆಯೋ? 4 ಇದೆಯಾ? PMS ಎಷ್ಟಿದೆ? 5 ಇದೆಯಾ? IT ಸ್ಕಿಲ್ ಅಲ್ಲಿ 5 ಇದೆಯಾ? ಇಂಜಿನಿಯರಿಂಗ್ ಮ್ಯಾಥ್ಸ್ ಅಲ್ಲಿ 5 ಇದೆಯಾ? ಇಷ್ಟು ಚಾಪ್ಟರ್ 5, 5, 15, 20, 24 ಯೂನಿಟ್ ಇದಾವೆ. ನಿಮಗೆ ಟೋಟಲ್ ಎಷ್ಟು ಯೂನಿಟ್ ಇದಾವೆ? ಕರೆಕ್ಟ್ ಇದೆಯಾ? ತಪ್ಪಿದ್ಯಾ? 24 ಯೂನಿಟ್. ನಾಳೆ ಬರ್ಬೇಕಾದ್ರೆ ನಿಮ್ಗೆ ಏನಾದ್ರು ಅನ್ಸಿದ್ರೆ ಆ 24 ಯೂನಿಟ್ ಬಯಾಟ್ ಮಾಡ್ಕೊಂಡ್ಬರ ನೋಡೋಣ. ಓಕೆನಾ? 24 ನಾನೇನು ಯಾವ್ದು ಹೇಳ್ತಿಲ್ಲ. ಆ 24ರಲ್ಲಿ ಎಷ್ಟೆಷ್ಟೊಂದು ಇರುತ್ತಲ್ವಾ? ನಾನು ಆ 24ಕ್ಕೆ ಗೊತ್ತಿಲ್ಲ ಅಂದ್ರೆ ಇನ್ನ ಹೆಂಗ್ ಕಲಿತೀರಾ? ಓಕೆನಾ? ಸೊ ಆ 24 ನಾಳೆ ಫಸ್ಟ್ ಬಯಾಟ್ ಮಾಡ್ರಿ. ಯಾವ ಇಂಜಿನಿಯರಿಂಗ್ ಮ್ಯಾಥ್ಸ್ ಅಲ್ಲಿ ಯಾವ ಚಾಪ್ಟರ್ ಬರುತ್ತೆ ಚಾಪ್ಟರ್ ಬಯಾಟ್ ಮಾಡಿ ಎಂದಿರೋದು. ನಾನು ಇನ್ನ ಅದ್ರೊಳಗಡೆ ಇರೋದಿಲ್ಲ. ಅದ್ರೊಳಗಡೆ ಇನ್ನ ಪರ್ವತ ಎಲ್ಲ ಶ್ರೇಣಿಗಳೆಲ್ಲ ಬರ್ತವೆ, ಅಮೆಜಾನ್ ಕಾಡ್ಗಳೆಲ್ಲ ಬರ್ತವೆ. ನೀವು ಅಲ್ಲೆಲ್ಲ ಹೋಗಿ ಹಂಟಿಂಗ್ ಎಲ್ಲ ಮಾಡ್ಬೇಕು. ನೀವ್ ಇನ್ನ ಯಾವಾಗ ಕಲಿತೀರಾ? ಸೊ ಇವಾಗ ನೀವು ಇನ್ ಮುಂದೆ ಸ್ವಲ್ಪ ಎಕ್ಸಾಮಿನೇಷನ್ ಓರಿಯೆಂಟೆಡ್ ಆಗಿ ಪ್ರಿಪೇರ್ ಆಗಿ ಶುರು ಮಾಡಿ. ಇನ್ ಮುಂದೆ ಹತ್ರ ಬರ್ತಾ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ 24 ನಾಳೆ ಬಯಾಟ್ ಮಾಡ್ಕೊಂಡ್ ಬನ್ನಿ. ಬಯಾಟ್ ಮಾಡ್ಕೊಂಡ್ ಬಂದು ಪದ್ಯ ಹೇಳ್ದಂಗೆ ಹೇಳ್ಬೇಕು. ಸೊ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್, ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್, ರೈಟ್ ಲೈನ್ಸ್, ಟ್ರಿಗ್ನೋಮೆಟ್ರಿ, ಕಂಟಿನ್ಯೂಸ್ ಅದೇ ಹಂಗೆ ಹೇಳ್ಕೊಂಡು ಹೋಗ್ಬೇಕು. ಹಾಡ್ ಹೇಳ್ಬೇಕು ನೀವು. 24 ಚಾಪ್ಟರ್ ಮುಗ್ಯೋವರೆಗೂ ಮಂತ್ರ ಹೇಳ್ಬೇಕು ನೋಡು. ಅವಾಗ ನೀವು ಕಲಿದಂಗೆ. ಓಕೆ, ಎಸ್ ನೋಡೋಣ. ಟೇಕ್ ದ ಹೆಡ್ಡಿಂಗ್. ಫಸ್ಟ್ ಟಾಪಿಕ್ ಏನಂತ ಇದೆಯಪ್ಪ? ಮೆಟ್ರಿಕ್ಸ್ ಅಂಡ್ ಟೈಪ್ಸ್ ಅಂತ. ನೋಡಪ್ಪ, ಮೆಟ್ರಿಕ್ಸ್ ಅಂದ್ರೆ ನೋಡಪ್ಪ, ಇದನ್ನ ನಾವು ಸಿಂಗ್ಯುಲರ್ ಅಂತ ಕರಿತೀವಿ. ಓಕೆನಾ? ಮೆಟ್ರಿಕ್ಸ್ ಅಂದ್ರೆ ಸಿಂಗ್ಯುಲರ್, ಮೆಟ್ರಿಸಿಸ್ ಅಂದ್ರೆ ಪ್ಲೂರಲ್. ಓಕೆನಾ? ಮೆಟ್ರಿಕ್ಸ್ ಅನ್ನೋದು ಒಂದು, ಮೆಟ್ರಿಕ್ಸ್ ಅನ್ನೋದು ತುಂಬಾ. ಓಕೆನಾ? ಮೆಟ್ರಿಕ್ಸ್ ಅಂತ ಅಂದ್ರೆ ಬೇಸಿಕಲಿ ಡೆಫಿನೇಷನ್ ಏನಪ್ಪಾ ಅಂದ್ರೆ ಬರ್ಕೊಂಬಿಡಿ. ಎ ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್, a rectangular arrangement of numbers or symbols or functions ಅಂತ ಕರಿತೀವಿ. FNS ಅಂದ್ರೆ ಫಂಕ್ಷನ್ಸ್ ಅಂತ. X, Y, Z ಏನ್ ಬೇಕಾದ್ರೆ ಇರ್ಬೋದು ಅಂತ ಅದರ ಅರ್ಥ. A rectangular arrangement of numbers, symbols, functions arranged in the form of rows and columns. In the form of rows and columns. Rows and columns is called a matrix. Is called. Notes ಎಲ್ಲ ಇದೆ ನಿಮ್ಮ ಹತ್ರ. ಸೊ ರಿಮೈನಿಂಗ್ ಚಾಪ್ಟರ್ಸ್ ಯಾವ್ಯಾವ ಇದೆ ಅದು ನೋಟ್ಸ್ ಅಪ್ಡೇಟ್ ಮಾಡ್ತಾ ಇದೀನಪ್ಪ. ಐ ಆಮ್ ಪ್ರಿಪೇರಿಂಗ್ ದ ನೋಟ್ಸ್. 2 days ವೇಟ್ ಮಾಡ್ಕೊಳ್ಳಿ, ಎಲ್ಲ ನೋಟ್ಸ್ ಅಪ್ಡೇಟ್ ಮಾಡ್ಬಿಡ್ತೀನಿ. ಪ್ರಾಬಬ್ಲಿ ಈ ಮಂತ್ ಎಂಡ್ ಅಷ್ಟೊತ್ತಿಗೆ, ಇಫ್ ಯು ಆರ್ ಸಪೋರ್ಟಿಂಗ್ ಅಸ್, ಈ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಒಳಗಡೆ ಸಿಲೆಬಸ್ ಮುಗಿಸ್ತೀನಿ, ಇನ್ಕ್ಲೂಡಿಂಗ್ IT ಸ್ಕಿಲ್ಸ್, PMS ಎಲ್ಲ. ಓಕೆನಾ? ಸೊ ಇಟ್ ಈಸ್ ಮೈ ಚಾಲೆಂಜ್. ನಿಮ್ ಚಾಲೆಂಜ್ ಏನ್ ತಗೊಂತೀರಾ ನೋಡಿ. ಅದಾದ್ಮೇಲೆ ವಿಲ್ ಡೂ ರಿವಿಷನ್.
ನಾನು ಬೇರೆ ಪ್ಲಾನ್ ಹಾಕೊಂಡಿದ್ದೀನಿ, ನೋಡೋಣ ನೀವ್ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಂತ. ಸೊ ಇದು ಒಂದು ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್ ಅಲ್ಲಿ ನಂಬರ್ಸ್ ಅಥವಾ ಸಿಂಬಲ್ಸ್ ಇದನ್ನೆಲ್ಲ ಫಂಕ್ಷನ್ಸ್ ಇನ್ನ ಜೋಡಿಸಿದ್ರೆ ಇನ್ ದ ಫಾರ್ಮ್ ಆಫ್ ರೋಸ್ ಅಂಡ್ ಕಾಲಮ್ಸ್, ಅದನ್ನೇ ನಾವೇನಂತ ಕರಿತೀವಿ, ಮೆಟ್ರಿಕ್ಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನೋಡಿ, ಈಗ ಇನ್ನೊಂದು ಅದಕ್ಕಿಂತ ಮುಂಚೆ ಮೆಟ್ರಿಸಸ್ ಗಳನ್ನ ಯೂಶುವಲಿ ನಾವು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಯೂಶುವಲಿ ಬರ್ಕೊಂಬಿಡಿ. ಯೂಶುವಲಿ matrices are denoted by capital letters. Okay, so example ಬರಿತೀನಿ. You can see some examples. First example ಅಲ್ಲಿ ನೋಡು, ನಾನು a is equal to ಹಿಂಗ್ ಬರ್ದೆ ನೋಡಿ, ಈಗ -1 4 3 2 7 1 ಅಂತ ಬರ್ದೆ. ಸೊ ಇದನ್ನ ಮೆಟ್ರಿಕ್ಸ್ ಅಂತ ಕರಿತೀವಿ. ನೋಡಿ ಇದರಲ್ಲಿ ರೋಸ್ ನಂಬರ್ಗಳಿದಾವೆ, ಏನಿದಾವೆ ಇದರಲ್ಲಿ ಇದ್ರೊಳಗಡೆ ಎಲ್ಲ ನಂಬರ್ಗಳಿದಾವೆ, ಅದು ರೋಸ್ ಮತ್ತೆ ಕಾಲಮ್ಸ್ ಅಲ್ಲಿ ಅರೇಂಜ್ ಆಗಿದೆ. ನೋಡಿ ಈಗ ರೋಸ್ ಅಂತ ಅಂದ್ರೆ ಏನ್ ಗೊತ್ತಾ, ಹಾರಿಜಾಂಟಲ್ ಅರೇಂಜ್ಮೆಂಟ್ ಅಂತ. ಹಾರಿಜಾಂಟಲ್ ನ ರೋಸ್ ಅಂತ ಕರಿತೀವಿ, ವರ್ಟಿಕಲ್ ನ ಕಾಲಮ್ಸ್ ಅಂತ ಕರಿತೀವಿ. ನೋಡಿ ಈಗ ಇದು ಫುಲ್ ಇವನ್ನೆಲ್ಲ ಸೇರಿಸಿ ನಾವು ರೋ 1 ಅಂತ ಕರಿತೀವಿ. ಇದನ್ನ ನಾವು ರೋ 2 ಅಂತ ಕರಿತೀವಿ. ಓಕೆ, ಏನಪ್ಪ ಎಲ್ರು ಹಂಗಾಗ್ತಿದೇನ್ರ? ಏಯ್ ನಿನ್ ಮನೇಲಿ ನೆಟ್ವರ್ಕ್ ಇರತ್ತೆ, ಅದಕ್ಕೆ ಒಂದೊಂದು ಮನೇಲಿ ಏನಾಗ್ಬಿಡುತ್ತೆ ಅಂದ್ರೆ, ನಾನು ಕೂಡ ಏನಾಗ್ತಿದೀವಿ ಒಂದೊಂದು ಈಗ ಯಾವ್ದೋ ಮನೆ ಶಿಫ್ಟ್ ಮಾಡಿದೀನಿ, ಆ ಮನೆ ಒಳಗಡೆ ಹೋದ್ರೆ ನೆಟ್ವರ್ಕೇ ಸಿಗಲ್ಲ, ಫೋನ್ಸೇ ಬರಲ್ಲ. ಓಕೆ, ನನ್ಗೇನಾದ್ರು ಶಾಂತಿ ಬಯಸ್ತಿದೀನಿ ಅಂತ ಅಂದಾಗ ಮನೆಗೆ ಹೋಗ್ತೀನಿ. ಯಾಕಂತಂದ್ರೆ ನನ್ನ ಫೋನ್ ಈಗ ಫ್ಲೈಟ್ ಮೋಡ್ ಹಾಕಿ ಆನ್ ಮಾಡಿದೀನಿ. ಫ್ಲೈಟ್ ಮೋಡ್ ಹಾಕಿಲ್ಲ ಅಂತಂದ್ರೆ 150 ಕಾಲ್ ಬರ್ತಾ ಇರ್ತದೆ ದಿನಕ್ಕೆ. ಶಾಂತಿ ಬೇಕಂತಂದ್ರೆ ಯು ಆರ್ ವೆರಿ ಲಕ್ಕಿ ನಿಮ್ಮ ಈ ಊರಲ್ಲಿ ನೆಟ್ವರ್ಕ್ ಸಿಗದೆ ಇರೋದು. ನಿನ್ಗೆ ಯಾವ್ದು ಕಾಲ್ಸ್ ಬರಲ್ಲ, ಆರಾಮಿರ್ಬೋದು. ಆತರ ಇರ್ಲಿ, ತೊಂದರೆ ಇಲ್ಲ ಕಣೋ. ಮರ ಗಿರ ಇದ್ರೆ ಹೊತ್ತು ಅಲ್ಲಿ ಯಾವ್ದಾರ ಮರಗಳು ಇದ್ರೆ ಅಥವಾ ಬೆಟ್ಟ ಗುಡ್ಡ ಇದ್ರೆ ದಯವಿಟ್ಟು ಓಕೆ ಅಡ್ಜಸ್ಟ್ ಹಾಕೊಳ್ಳೋ. ಇದು C1, ಇದು C2, ಸೊ ಇದು C3 ಕಾಲಮ್ ಅಂತ ನೋಡು. ಇದು ರೋಸ್, ಓಕೆನಾ? ಎಷ್ಟು ರೋಸ್ ಇದಾವಲ್ಲಿ? 2 ರೋಸ್. ಫಸ್ಟ್ ರೋದಲ್ಲಿ ಯಾವ ಎಲಿಮೆಂಟ್ ಇದಾವೆ ಹೇಳ್ರಿ ನೋಡೋಣ. -1 4 3 ಇವೆಲ್ಲ ಫಸ್ಟ್ ರೋ ನಲ್ಲಿ ಇದಾವೆ. ಸೆಕೆಂಡ್ ರೋ ನಲ್ಲಿ 2 7 1 ಇದಾವೆ, ಅಂದ್ರೆ 2 ರೋಸ್ ಇದಾವೆ, 3 ಕಾಲಮ್ಸ್ ಇದಾವೆ. ನೋಡು, ಅಂದ್ರೆ ರೆಕ್ಟಾಂಗ್ಯುಲರ್ ತರ ಆಯ್ತಾನೆ. ಎಸ್, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಹೈಕ್ಳು ಹೇಳ್ತಾರೆ, ಈಗ ಹೇಳ್ರಪ್ಪ. ಅಪ್ಪ 1740 ಹೇಳಪ್ಪ. ಎಷ್ಟು ರೋಸ್ ಇದಾವೆ, ಎಷ್ಟು ಕಾಲಮ್ಸ್ ಇದಾವೆ? ಇದು ರೋ 1, ಇದು ರೋ 2, ಇದು ಕಾಲಮ್ 1, ಇದು ಕಾಲಮ್ 2. ಸೊ 2 ರೋಸು 2 ಕಾಲಮ್ಸ್ ಇದಾವೆ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ಓಕೆನಾ? ಸೊ ಮ್ಯಾಚ್ ಗೆದ್ದಿದೀವಿ, ಓಕೆನಾ? ಸಾಕು. ಮತ್ತೆ ಎಲ್ರು ಖುಷಿಯಾಗಿದ್ದಾರೆ, ಅದು ಒಂದು ಖುಷಿ ವಿಚಾರ. -1 4 8 0 1 2 420 ನಾನಲ್ಲಪ್ಪ. ಓಕೆ, ಇದ್ರಲ್ಲಿ ಏನೇನಿದೆಯಪ್ಪ? ಸೊ ರೋ 1 ಇದು, ರೋ 2, ರೋ 3. ಸೊ ಇದು ಕಾಲಮ್ 1, ಕಾಲಮ್ 2, ಇದು ಕಾಲಮ್ 3. ಸೊ ಇದು 3 ರೋಸ್ 3 ಕಾಲಮ್ಸ್ ಇದಾವೆ. ಅಂದ್ರೆ ಮೆಟ್ರಿಕ್ಸ್ ಅಂತ ಅಂದ್ರೆ ಒಂದು ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್ ಇರಬೇಕು, ಅಲ್ಲಿ ರೋಸ್ ಇರಬೇಕು, ಕಾಲಮ್ಸ್ ಇರಬೇಕು. ಅಲ್ಲಿ ಏನಿರ್ಬೇಕು? ರೋಸ್ ಇರಬೇಕು, ಕಾಲಮ್ಸ್ ಇರಬೇಕು. ಅದನ್ನ ನಾವು ಮೆಟ್ರಿಕ್ಸ್ ಅಂತ ಕರಿತೀವಿ. ಸರ್ ಒಂದು ಎಕ್ಸಾಂಪಲ್ ಕೊಡಿ ಸರ್, ಮೆಟ್ರಿಕ್ಸ್ ಅಲ್ಲದೆ ಇರೋ ಒಂದು ಎಕ್ಸಾಂಪಲ್ ಕೊಡಿ ಸರ್, ನೋಡೋಣ ಹೆಂಗಿರುತ್ತೆ ನೋಡಿ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅರೇಂಜ್ಮೆಂಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಎನಿಥಿಂಗ್, ಓಕೆನಾ? ನೋಡಿ ಈಗ 1 2 3 ಏನಪ್ಪ ಇದು? ಇದು ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್ ಅಲ್ಲ, ಇದು ಟ್ರಯಾಂಗ್ಯುಲರ್ ಅರೇಂಜ್ಮೆಂಟ್. ದಿಸ್ ಈಸ್ ನಾಟ್ ಎ ಮ್ಯಾಟ್ರಿಕ್ಸ್. ನಿಮ್ಗೆಲ್ರು ಮೆಟ್ರಿಕ್ಸ್ ಎಕ್ಸಾಂಪಲ್ ಕೊಡ್ತಾರೆ, ನಾವು ಕೊಡ್ತಾರೆ ಅದು ಮೆಟ್ರಿಕ್ಸ್ ಎಕ್ಸಾಂಪಲ್ ಯಾವ್ದು ಅಲ್ಲ ಅನ್ನೋದು ಕೊಟ್ಟಿದೀವಿ. ಏನಂತೀಯ? ದಿಸ್ ಈಸ್ ನಾಟ್ ಎ ಮೆಟ್ರಿಕ್ಸ್. ಏನ್ ಹಿಂಗ್ ಬರಿತೇನಪ್ಪ? ಹಿಂಗ್ ಬರೀತ್ಯಾ? ಹಿಂಗ್ ಬರೀತ್ಯಾ? ಇದು ಹೆಂಗ್ ಕಾಣ್ತಾ ಇದೆ?
ಶಿವನ್ ಲಿಂಗದ ತರ ಕಾಣ್ತಾ ಇದೆ. ಸೊ ಪೂಜೆ ಮಾಡೋಣ. ನಮಸ್ಕಾರ, ಒಳ್ಳೇದಲ್ಪ. ಓಕೆ, ಅಂದ್ರೆ ದಟ್ ಈಸ್ ನಾಟ್ ಎ ಮ್ಯಾಟ್ರಿಕ್ಸ್. ಓಕೆನಾ? ನೋಡು ಗುರು, ನೀನ್ ನೋಡೋದಾದ್ರೆ ಪೆನ್ನಲ್ಲೂ ದೇವ್ರಿದ್ದಾನೆ. ನೀನ್ ಏನ್ ನೋಡ್ತೀವೋ ಅದೆಲ್ಲ ದೇವ್ರೆ. ಓಕೆನಾ? ನೀನ್ ಬಿಲೀಫ್ ಮಾಡ್ಬೇಕಷ್ಟೇ. ಬಿಲೀಫ್ ಮಾಡಿದ್ರೆ ಏನ್ರಲ್ಲಿ ಬೇಕಾದ್ರೆ ದೇವ್ರು. ನನಗೆ ಈ ಬೋರ್ಡೇ ದೇವ್ರು. ಓಕೆನಾ? ನನಗೆ ಇವತ್ತು ಅನ್ನ ಕೊಡ್ತಾ ಇರೋದೇ ಈ ದೇವ್ರು. ನಾನು ನಂಬಿದ್ದೀನಿ ಅಷ್ಟೇ. ಹಂಗೆ ಯಾರೋ ಹೊಡೆದ್ರಪ್ಪ ಶಾರ್ಟು. ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. ಹೌದು ಕಣಪ್ಪ. ಓಕೆ, ಹ, ಏಯಪ್ಪ ಸೈಕ್. ಇರ್ಲಿ. ಸೊ ಇದು ಮೆಟ್ರಿಕ್ಸಾ? ಇಲ್ಲ. ಯಾಕಂದ್ರೆ ಅದ್ರ ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್ ಇಲ್ಲ. ಓಕೆ, ಸೊ ಇದ್ರಲ್ಲಿ ಎಷ್ಟು ರೋಸ್ ಇದಾವೆ ಅಂತಂದ್ರೆ ಹೇಳಕ್ ಆಗಲ್ಲ. ಓಕೆನಾ? ಯಾಕಂದ್ರೆ ಇದ್ರ ಮೇಲ್ಗಡೆ ಎಲಿಮೆಂಟ್ ಬರಬೇಕಿತ್ತು, ರೆಕ್ಟಾಂಗ್ಯುಲರ್ ತರ ಇಲ್ಲ. ಹಂಗಾಗಿ ಇಟ್ ಈಸ್ ನಾಟ್ ಎ ಮ್ಯಾಟ್ರಿಕ್ಸ್. ಇದು ಮ್ಯಾಟ್ರಿಕ್ಸ್ ಆಗಲ್ಲ. ಓಕೆ, ಸೊ ಇಂಥ ಟೈಮ್ ನಲ್ಲಿ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಒಂದು ಬರುತ್ತೆ. ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಒಂದು ವಿಷಯ ಬರುತ್ತೆ. ಎಷ್ಟೊಂದು ಮ್ಯಾಟ್ರಿಕ್ಸ್ ಗಳು ಇದ್ವು, ಅದರಲ್ಲಿ ಪ್ರತಿಯೊಂದು ಮ್ಯಾಟ್ರಿಕ್ಸ್ಗೂ ಒಂದೊಂದು ಆರ್ಡರ್ ಅಂತ ಬರುತ್ತೆ. ಅದು ಏನ್ ಹೇಳುತ್ತೆ ಅಂತ ನಾವೀಗ ನೋಡ್ತಾ ಹೋಗೋಣ. ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ is equal to ಏನ್ ಹೇಳುತ್ತೆ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ನಂಬರ್ ಆಫ್ ರೋಸ್ ಹೇಳುತ್ತೆ. ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್ ಅಂತ ಹೇಳುತ್ತೆ. ಓಕೆನಾ? ಅಂದ್ರೆ ಫಸ್ಟ್ ಒಂದು ಮೆಟ್ರಿಕ್ಸ್ ಗೆ ಆರ್ಡರ್ ಹೇಳ್ಬೇಕಂದ್ರೆ ಫಸ್ಟ್ ನೀನ್ ಏನ್ ಮಾಡ್ಬೇಕಂತೆ, ರೋಸ್ ನ ಕೌಂಟ್ ಮಾಡ್ಬೇಕಂತೆ, ಇಂಟು ಕಾಲಮ್ಸ್ ನ ಕೌಂಟ್ ಮಾಡ್ಬೇಕಂತೆ. ಓಕೆನಾ? ಅವೆರಡನ್ನು ಇಂಟು ಮಾಡ್ಬಿಟ್ರೆ ಅದನ್ನೇ ನಾವೇ ಅಂತೀವಿ, ಅದನ್ನ ಕ್ರಾಸ್ ಅಂತ ಕೂಡ ಕರಿತೀವಿ. ಎಕ್ಸಾಂಪಲ್ಸ್ ನೋಡುವ. ಓಕೆನಾ? ಯು ವಿಲ್ ಸಿ ಸಮ್ ಎಕ್ಸಾಂಪಲ್ಸ್ ನೌ. ಸೊ ಎಕ್ಸಾಂಪಲ್ಸ್, ಫಸ್ಟ್ ಎಕ್ಸಾಂಪಲ್ ಕೊಡ್ತೀನಪ್ಪ. ನೋಡಿಗ ಅದಕ್ಕೆ ಆರ್ಡರ್ ಹೇಳ್ಬೇಕು ನಿನಗೆ. ನಾನು ಮೆಟ್ರಿಕ್ಸ್ ಕೊಡ್ತೀನಿ, ನೀನು ಆರ್ಡರ್ ಹೇಳ್ಬೇಕು. ನೋಡಿಗ 1 2 3 -1 ವಾಟ್ ಈಸ್ ಇಟ್ಸ್ ಆರ್ಡರ್ ಅಂತ ಕೇಳ್ತೀನಿ. ನೀನ್ ಹೇಳ್ಬೇಕೀಗ. ನೀನ್ ಹೇಳ್ಬೇಕು, ಹೇಳ್ಬೇಕೀಗ. ಹೇಳು. ನೋಡು, ಇದು ರೋ 1, ಇದು ರೋ 2. 2 ರೋಸ್ ಇದಾವಲ್ಲನಪ್ಪ, ಹಿಂಗ್ 2 ಇದಾವೆ. ಅಡ್ಡ ಸಾಲುಗಳು ಇಂಟು ಕಂಬ ಸಾಲುಗಳು. ಓಕೆ, ಇದೇನಪ್ಪ ಇದು ಕಾಲಮ್ 1, ಇದೇನಪ್ಪ ಇದು ಕಾಲಮ್ 2. ಸೊ 2 ರೋಸು 2 ಕಾಲಮ್ಸ್. ಓಕೆ, ಬೇಕಾದ್ರೆ ನೀವು ಇಲ್ಲಿ ಬರ್ಕೊಳ್ಳಿ. ಓಕೆ, ಇದನ್ನ ಬೇಕಾದ್ರೆ ಇನ್ನೊಂಚೂರು ಬರ್ಕೊಂಡು ಏನಂತ ಬರ್ಕೊಳ್ಳಿ, ಅಡ್ಡ ಸಾಲು ಇಂಟು ಕಂಬ ಸಾಲು. ಓಕೆ, ಸೊ ಇದು ಕಥೆಯಲ್ಲ, ಜೀವನ. ಸೊ ಇಫ್ ಐ ಆಸ್ಕ್ ಯು ದ ಆರ್ಡರ್ ಆಫ್ ದಿಸ್ ಎಲಿಮೆಂಟ್, ದಿಸ್ ಮ್ಯಾಟ್ರಿಕ್ಸ್, ಅವಾಗ ಏನ್ ಹೇಳ್ತೀರಾ? ವಾಟ್ ಈಸ್ ದ ಆರ್ಡರ್ ಆಫ್ ದಿಸ್ ಅಂತ ಕೇಳಿದ್ರೆ ನೀವೇನ್ ಹೇಳ್ಬೇಕು? ಆರ್ಡರ್ ಇಸ್ ಈಕ್ವಲ್ ಟು ಫಸ್ಟ್ ರೋಸ್ ಕೌಂಟ್ ಮಾಡ್ಬೇಕು. ಎಷ್ಟು ರೋಸ್ ಇದಾವೆ ಅಲ್ಪ ಅಲ್ಲಿ? 2 ಇದಾವೆ. 2 ಇಂಟು 2 ಅನ್ಬೇಕು. ಅದನ್ನ ಎರಡು ತರ ಹೇಳ್ತವೆ. 2 ಕ್ರಾಸ್ 2 ಅಂತಾನು ಹೇಳ್ತಾರೆ, ಅಥವಾ 2 ಇಂಟು 2 ಅಂತ ಹೇಳ್ತಾರೆ, ಅಥವಾ 2/2 ಅಂತ ಹೇಳ್ತಾರೆ. ನೀವು ಹೆಂಗ್ ಬೇಕಾದ್ರೂ ಓದ್ರಿ, ನಿಮ್ ಇಷ್ಟ. ನನ್ನ ಇಷ್ಟ ಯಾವ್ದಪ್ಪ ಅಂದ್ರೆ 2 ಕ್ರಾಸ್ 2. ನನ್ನ ಇಷ್ಟ ಅದು. ನನಗೆ ಕ್ರಾಸ್ ಅಂದ್ರೆ ಇಷ್ಟ, ನಿಮ್ಗೆ ಬೈ ಅಂದ್ರೆ ಇಷ್ಟ, ಸ್ವಲ್ಪ ಇಂಟು ಅಂದ್ರೆ ಇಷ್ಟ. ಓಕೆನಾ? ಸೊ 2 ಇಂಟು 2 ಅಂತಾರೆ ಸ್ವಲ್ಪ ಜನ. ನಾನು 2 ಕ್ರಾಸ್ 2 ಅಂತ ಕರಿತೀನಿ. ಅರ್ಥ ಆಯ್ತೇನಪ್ಪ? ಇನ್ನೊಂದು ಕೊಡ್ತೀನಿ, ಹೇಳ್ತೀನೇನಪ್ಪ? ಈಗ ನಾನ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು, ಒಂದು ಮೆಟ್ರಿಕ್ಸ್ ಕೊಟ್ರೆ ಅದ್ರದ್ದು ಆರ್ಡರ್ ಹೇಳ್ಬೇಕೀಗ. ನಮ್ಮ ಹೈಕ್ಳು ಹೇಳ್ತಾರೆ. ಸೊ ಹೇಳಪ್ಪ. ಸೊ ಏನ್ ಸರ್ ಕಲರ್ ಕಾಗೆ ಹಾರಿಸ್ತಾ ಇದ್ದೀರಾ ಅಂತ ಅನ್ಕೋಬೇಡ್ರಿ, ಬೇಜಾರಾಗಬೇಡ್ರಿ. ಓಕೆ, ಇವತ್ತಾಕ ಕಲರ್ ಕಾಂಬಿನೇಷನ್ ಗೊತ್ತಾಗ್ತಾ ಇಲ್ಲ. ಓಕೆ, 814. ಓಕೆ, ಹೇಳಮ್ಮ. ನಮ್ಮ ಮನ್ಸು ಒಳ್ಳೇದು ಮಾಡಿದ್ರೆ ದೇವರು. ಹೇಳಮ್ಮ. ಅಲ್ಲ ಅಲ್ಲೇ ಇದ್ದಾರೆ ಯಾರೋ ಮನ್ಸು ಒಳ್ಳೇದು ಮಾಡೋದು ಅಂತ. ಎಷ್ಟು ರೋಸ್ ಇದಾವೆ? 2 ರೋಸ್ ಇಂಟು 3 ಕಾಲಮ್ಸ್. ಎಸ್, ವೆರಿ ಗುಡ್. ಏನಂತ ಕೊಡ್ತೀನಿ, ಆರ್ಡರ್ ಹೇಳ್ತಾ ಹೋಗಿ. ಸೊ ಮೂರನೇದು, ಇಫ್ ಎ ಇಸ್ ಈಕ್ವಲ್ ಟು -140, ಇದಕ್ಕೆ ಆರ್ಡರ್ ಹೇಳಿ. ಸೊ ಬಿ ಇಸ್ ಈಕ್ವಲ್ ಟು
1 2 3 4 20 1 4 3. ಹೆಂಗೆ ನಂಬರ್ಗಳು ಅರೇಂಜ್ಮೆಂಟ್ ಅಂದ್ರೆ ಹಿಂಗೆ ಕಂಡ್ರಲ್ಲ, ಪಾಸ್ವರ್ಡ್ ಇಡೋ ಥರ ಇಡಬೇಕು, ಅದು ಬೇಕಿರೋದು ಇವಾಗಿನ ಜನಗಳಿಗೆ. ಓಕೆ, -1 2 3 4 1 2 1 4. ಹೇಳವ. ವೆರಿ ಗುಡ್. ಆರ್ಡರ್ is equal to 3 rows 1 column. So order is equal to 3 into 3 ಬೆಂಕಿ. Okay, order is equal to 4 into 2. ಓಕೆ, ಇಷ್ಟು. ಇವಾಗ ನಾನು ನಿಮಗೆ ಗೊತ್ತಾಯ್ತು, ನಮ್ಮ ಮೈಕ್ಳಿಗೆ ಒಂದು ಮೆಟ್ರಿಕ್ಸ್ ಕೊಟ್ರೆ ಅದ್ರದ್ದು ಆರ್ಡರ್ನ ಈಸಿಯಾಗಿ ಹೇಳ್ತಾರೆ. ಹೇಳೋದಲ್ವೇನಪ್ಪ? ಹೇಳ್ತಾರೆ. ಯಾವ ತರ ಹೇಳ್ತಾರೆ? ಈಸಿಯಾಗಿ. ಈ ತರ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಹೇಳ್ಬೇಕು, ಅದು ಒಂಥರ ಚೆನ್ನಾಗಿರುತ್ತೆ. ಓಕೆ, ಇನ್ನು ಮಕ್ಕಳಿಗೆ ಅದೇ ಇಷ್ಟ ಆಗೋದು, ಎಕ್ಸ್ಪ್ರೆಷನ್ ಕೊಡಬೇಕು. ಓಕೆ, ಎಸ್. ನೆಕ್ಸ್ಟ್ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಗೊತ್ತಾಯ್ತು. ಈಗ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಗೊತ್ತಾದ ಮೇಲೆ ನೆಕ್ಸ್ಟ್ ಜನರಲ್ ಫಾರ್ಮ್ ಅಂತ ಬರುತ್ತೆ. ಅವೆಲ್ಲ ಏನ್ ಬೇಡ ಗುರು. ಸೊ ಮ್ಯಾಟ್ರಿಕ್ ಬರೋಣ. ಒಂದು ನೋಟ್ ಬರ್ಕೊಂಬಿಡಿ. ಸೊ ಒಂದು ನೋಟ್ ಏನಪ್ಪಾ ಅಂತ ಅಂದ್ರೆ, ಇಫ್ ಎ ಈಸ್ ಎ ಮ್ಯಾಟ್ರಿಕ್ಸ್ ಅಂತ ಅನ್ಕೊಳ್ಳೋಣ. ಇಫ್ ಎ ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ m ಕ್ರಾಸ್ n ಅಂತ ಅನ್ಕೊಳ್ಳೋಣ. m ಕ್ರಾಸ್ n ಅಂತ ಅಂದ್ರೆ ಯೋಚನೆ ಮಾಡಿ, m ಅನ್ನೋದು ಏನ್ ರೆಪ್ರೆಸೆಂಟ್ ಮಾಡುತ್ತಪ್ಪ ರಾಜು? m ಏನ್ ರೆಪ್ರೆಸೆಂಟ್ ಮಾಡುತ್ತೆ m ಕ್ರಾಸ್ n ಅಲ್ಲಿ? n ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಎಸ್, m ಅನ್ನೋದು ರೋಸ್ ನ ರೆಪ್ರೆಸೆಂಟ್ ಮಾಡುತ್ತೆ, n ಅನ್ನೋದು ಕಾಲಮ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಯಾಕಂದ್ರೆ ರೋಸ್ ಇಂಟು ಕಾಲಮ್ಸ್ ತಾನೇ ಆರ್ಡರ್ ಹೇಳ್ಬೇಕಾದ್ರೆ ನೀವು ಹೇಳೋದು. ಹಾಗಾಗಿ a as m number of rows and n number of columns ಅಂತ ಹೇಳ್ಬೇಕು ನೀವು. ಕ್ಲಿಯರಾ? So once after this, my question is the number of elements. Okay na? Then the number of elements in that matrix ಏನಪ್ಪಾ ಅಂದ್ರೆ, then the number of elements in A is equal to ಏನಪ್ಪಾ ಅಂದ್ರೆ m into n ಅಂತ ಹೇಳಬೇಕು. ಅವೆರಡನ್ನು ಮಲ್ಟಿಪ್ಲೈ ಮಾಡಿ ಬರಿಬೇಕು. ಎ ಮತ್ತೆ ಬಿ ನಲ್ಲಿ ಎ ಅನ್ನೋದು m ಕ್ರಾಸ್ n ಮ್ಯಾಟ್ರಿಕ್ಸ್ ಆಗಿದ್ರೆ ಅದರಲ್ಲಿ ಟೋಟಲ್ ಎಷ್ಟು ಎಲಿಮೆಂಟ್ ಇದಾವೆ ಅಂತ ಕೇಳಿದ್ರೆ ಅವೆರಡನ್ನು ಮಲ್ಟಿಪ್ಲೈ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಫಾರ್ ಎಕ್ಸಾಂಪಲ್ ನೋಡಪ್ಪ, ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಪ್ಪ, 4 ಕೇಳ ಎಷ್ಟು? 8. ಕೌಂಟ್ ಮಾಡ. 1 2 3 4 5 6 7 8 8 3 ಎಷ್ಟು? 3 9. ಕೌಂಟ್ ಮಾಡು. 1 2 3 4 5 6 7 8 9 ಇದೆಯಲ್ಲ, 3 ಒಂದ್ಲೆ 3 1 2 3 ಆಯ್ತಲ್ಲ. ಅಂದ್ರೆ ಇಲ್ಲಿ ಆರ್ಡರ್ ಏನಿತ್ತು, ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ m ಕ್ರಾಸ್ n ಇದ್ರೆ ಜನರಲ್ m n, ಇವನ್ನ ಮಲ್ಟಿಪ್ಲೈ ಮಾಡಿದ್ರೆ ಬರುವಂತ ನಂಬರ್ ಇರುತ್ತಲ್ಲ, ಆ ನಂಬರ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅದನ್ನ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಗಳಿದಾವೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಮ್ಯಾಟ್ರಿಕ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ನಮಸ್ಕಾರ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಭಯಂಕರ, ಅತಿ ಭಯಂಕರ, ರಣ ಭಯಂಕರ ಬರ್ಕೊಂಡ್ಬಿಟ್ಟಿದನ್ನೆಲ್ಲ. ಯಾವ್ಯಾವ ತರ ಭಯಂಕರಗಳನ್ನ ಬರ್ಕೊತೀರ ಬರ್ಕೊಳ್ಳಿ. ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ವೆರಿ ಇಂಪಾರ್ಟೆಂಟ್. ರಾಜು, ಇದರಿಂದ ಒಂದು ಕ್ವಶನ್ ಕೇಳೋ ಚಾನ್ಸ್ ಇದೆ. ಸೊ ನಾನು ಹೇಳದ್ನಲ್ಲ, ನಮ್ಮ ಮಾವರು ಒಬ್ರು ಕ್ವಶನ್ ಪೇಪರ್ ಸೆಟ್ಟರ್ ಕಮಿಟಿನಲ್ಲಿ ಇದ್ದಾರೆ. ಸೊ ಓಕೆನಾ? ಸೊ ಅವರು ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಓಕೆ, ಸೊ ಅವರು ಕ್ವಶನ್ ಪೇಪರ್ ನನಗೆ ಕಳಿಸ್ತಾರೆ. ಡೆಫಿನೆಟ್ಲಿ 100 ಕ್ವಶನ್ ಪೇಪರ್ ಲೀಕ್ ಮಾಡೇ ಮಾಡ್ತೀನಿ ನಾನು ಆಫ್ಟರ್ ದ ಎಕ್ಸಾಮ್. ನೀವು ಆಲ್ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡ್ಲಾ, ಏನ್ರಲ್ಲಿ ಸೆಂಡ್ ಮಾಡ್ಲಿ? ಮೇಲ್ ಮಾಡ್ತೀನಿ. ಎಕ್ಸಾಮ್ ಆಗಿ 1 ಅವರ್ ಅಷ್ಟೊತ್ತಿಗೆ ಮೇಲ್ ಮಾಡ್ಲಿಲ್ಲ ಅಂದ್ರೆ ಕೇಳು, ಎಲ್ಲರ ಮೇಲೂ ಚೆಕ್ ಮಾಡಿ ಕಾದ್ರಿಂದ ಕಾಯ್ತಾ ಇರ್ಬೇಕು ನೋಡು. ಓಕೆ, ಸೊ ಯಾರ್ಯಾರಿಗೆ ಬೇಕು ಕೈ ಎತ್ರಪ್ಪ, ಆನ್ಲೈನ್ ಅಲ್ಲಿ ಕೈ ಎತ್ರ, ಹೊಡೆರೋ ಬಟನ್. ಬೇಡ, ಸಾಕು, ಇಳಿಸ್ರೋ ಸಾಕು. ಟೈಪ್ಸ್ ಆಫ್ ಮ್ಯಾಟ್ರೈಸಿಸ್ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಟೈಪ್ ಬಂದ್ಬಿಟ್ಟು ಮೆಟ್ರಿಕ್ಸ್ ಅಲ್ಲಿ ಯಾವ್ಯಾವ ಟೈಪ್ಸ್ ಬರ್ತವೆ ಅಂತ ನೋಡೋದಾದ್ರೆ
ಮೊದಲನೇ ಟೈಪ್ ಬಂದ್ಬಿಟ್ಟು ರೋ ಮ್ಯಾಟ್ರಿಕ್ಸ್. ಯಾವ್ದಪ್ಪ ರೀಸೆಂಟ್ ಆಗಿ ಪಿಕ್ಚರ್ ನೋಡಿರಿ ಎಲ್ರು? ರಾಕ್ಷಸ. ಇದ್ಯಾವ್ದು ಇದು ರಾಕ್ಷಸ? ರೋ ಮ್ಯಾಟ್ರಿಕ್ಸ್. ಸರ್ ರೋ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಸರ್ ಅಂತ ನೋಡು, ಆ ಮೀನಿಂಗ್ ಅಲ್ಲೇ ಹೇಳ್ತಾ ಇದೆ. ರೋ ಅಂತ ಅಂದ್ರೆ ವಿಚ್ ಹ್ಯಾಸ್ ಓನ್ಲಿ ಒನ್ ರೋ ಅಂತ. ಕತೆಗಳನ್ನೆಲ್ಲ ಬರೆಯಕ್ ಹೋಗ್ಬೇಡಿ. ರೋ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಎಲ್ಲ ಇದಲ್ಲ, ಒಂದು ಕೀವರ್ಡ್ಗಳು ನೆನ್ಪಿಟ್ಕೊಳ್ಳಿ ಅಷ್ಟೇ ಅದರಲ್ಲಿ. ಓಕೆನಾ? ವಿಚ್ ಹ್ಯಾಸ್ ಓನ್ಲಿ ಒನ್ ರೋ. ಇಷ್ಟ, ಇದೊಂದು ಕೀವರ್ಡ್ ನ ಸಾಕು ನನಗೆ, ಇನ್ನೇನು ಬೇಕಿಲ್ಲ. ಅಂದ್ರೆ ಒಂದು ಮೆಟ್ರಿಕ್ಸ್ ಅಲ್ಲಿ ಒಂದೇ ರೋ ಇರಬೇಕು, ಹೆಚ್ಚು ಕಡಿಮೆ ಜಾಸ್ತಿ ಇರಂಗಿಲ್ಲ. ಓಕೆನಾ? ಒಂದೇ ಒಂದು ರೋ ಇರಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ನಂಬರ್ ಆಫ್ ಕಾಲಮ್ಸ್. ಕಾಲಮ್ಸ್ ಎಷ್ಟನ್ನ ಬಿದ್ದು ಸತ್ತೋಗ್ಲಿ, ನಮಗೆ ಅದು ಬೇಕಾಗಿಲ್ಲ. ಓಕೆನಾ? ರೋಸ್ ಮಾತ್ರ ಎಷ್ಟಿರ್ಬೇಕು? ಒಂದಿರ್ಬೇಕು. ಕಾಲಮ್ಸ್ ಎಷ್ಟಿರ್ಬೋದು ಸರ್? ಎಷ್ಟನ ಇರ್ಲಿ ಸರ್. ಎಕ್ಸಾಂಪಲ್ ಬರೆಯೋಣ, ವಿಲ್ ಕಮ್ ಟು ನೋ ಹೆಂಗಾಗತ್ತೆ ಅಂತ. ಎಕ್ಸಾಂಪಲ್ ನೋಡಿಗ ಎ ಇಸ್ ಈಕ್ವಲ್ ಟು, ಫಸ್ಟ್ ಎಕ್ಸಾಂಪಲ್ ಬರಿತೀನಿ ನೋಡಿ, ಹಿಂಗ್ ಬರಿತೀನಿ 1 minus 4. Okay, now can you tell me the order of this? What is its order? Can you tell me what is its order? ನೋಡಿ, ಯೂಶಲಿ ಆರ್ಡರ್ ನ ಇದ್ರ ಕೆಳಗಡೆ ಬರೆದು ಬಿಡ್ತೀವಿ. ಮಾತಾಡು ಸಾಕು, ಮಾತಾಡು ಆನಂದಗರು, ಮಾತಾಡಪ್ಪ. ಏನೋ ದೊಡ್ಡದಾಗ ಡೀಲ್ ಮಾಡ್ತಾವ್ರ ಆನ್ಲೈನ್ ಅಲ್ಲಿ, ಗೊತ್ತಾಗ್ಬಿಡ್ತೀವ. ಸೀಕ್ರೆಟ್ ರಿವೀಲ್ ಆಯ್ತು, ಏನೋ ಡೀಲ್ ಮಾಡ್ತಾವ್ರೆ. ಅದು ಅನ್ಮ್ಯೂಟ್ ಮಾಡ್ಬಿಟ್ಟ ಶಿಷ್ಯ. ಏನಮ್ಮ ಲೇ ಕಳ್ಳ, ಸಿಗಾಕೊಂಡೆ ಕಣ ಇವತ್ತು. ಲೇ ಬತ್ತಿಂಗ್ ಕಣ, ರೈಡ್ ಮಾಡ್ಬಿಡ್ತೀನಿ ನೋಡು, ಹುಷಾರಾಗಿರೋ. ವಾಟ್ ಇಸ್ ಇಟ್ಸ್ ಆರ್ಡರ್? 1 into ನೋಡು ಇಷ್ಟೊಂದಾಗ ವಾಯ್ಸ್ ಇದು ಕಡಿಮೆ ಇತ್ತು ಹಂಗಾಗಿ ಗೊತ್ತಾಗಿಲ್ಲ. ಇರ್ಲಿ, 1 cross 2. ಓಕೆ, ಏನಮ್ಮ ಆನ್ಲೈನಲ್ಲಿ ಹೆಣ್ಣೆಕ್ಳು ಫಂಡ್ ಫುಲ್ ಝೂಮಲ್ಲಿ ಇದ್ದಾರೆ. ಇರ್ಲಿ, ಹೇಳ್ರವ. ಹೆಣ್ಣೆಕ್ಳು ಏನ್ರವ ಹಿಂಗ್ ರೋಚ್ಗೆದಿದ್ದೀರಾ? ಆನ್ಲೈನಲ್ಲಿ ಫುಲ್ ಜೋರಾಗಿದ್ದಾರಮ್ಮ. C is equal to 1 minus 1 2 8. ಹೇಳಮ್ಮ. 1 into 4 ಅಂದ್ರೆ ಇವೆಲ್ಲವೂ ಕೂಡ ನಾವೆಂತ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ? ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಯಾಕಂತ ಅಂದ್ರೆ ಎಲ್ಲಾದ್ರಲ್ಲೂ ಅಬ್ಸರ್ವ್ ಮಾಡ್ತಾ ಬನ್ನಿ. ಈ ಪೊಸಿಷನ್ ಅಲ್ಲಿ ಏನಿದೆ? 1 ಇದೆ, 1 ಇದೆ, 1 ಇದೆ. ಈ ಪೊಸಿಷನ್ ಇರೋದನ್ನ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ ನಾವು? ನಂಬರ್ ಆಫ್ ರೋಸ್ ತಾನೆ. ಅಂದ್ರೆ ನಂಬರ್ ಆಫ್ ರೋಸ್ ಅಂದಿರ್ಬೇಕು. ಅಂದ್ರೆ ಜನರಲ್ ಆರ್ಡರ್ ಹೆಂಗ್ ಹೇಳ್ತೀವಿ ಅಂತಂದ್ರೆ, ಜನರಲ್ ಆರ್ಡರ್ ನೋಡಕ್ ಹೆಂಗಿರುತ್ತೆ ರೋ ಮ್ಯಾಟ್ರಿಕ್ಸ್ ಅಂತ ಕೇಳಿದ್ರೆ, ಜನರಲ್ ಆರ್ಡರ್ ಕೇಳಿದ್ರೆ ರಾಜು ನೆನ್ಪಿಟ್ಕೋ, ಜನರಲ್ ಆರ್ಡರ್ ನೋಡಕ್ ಹೆಂಗಿರುತ್ತೆ ಅಂದ್ರೆ 1 ಕ್ರಾಸ್ n ಈ ಫಾರ್ಮೆಟ್ ಅಲ್ಲಿ ಇರುತ್ತೆ. 1 ಕ್ರಾಸ್ n ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 1 ಇರ್ಬೇಕು ಕಂಪಲ್ಸರಿ, ಅದು ರೋ ಮ್ಯಾಟ್ರಿಕ್ಸ್ ಆಗ್ಬೇಕಂದ್ರೆ. ಅರ್ಥ ಆಯ್ತಾ? ರೋ ಮ್ಯಾಟ್ರಿಕ್ಸ್ ಆಗ್ಬೇಕಂದ್ರೆ ಈ ಪೊಸಿಷನ್ ಇರುತ್ತಲ್ಲ, ಇದು ಏನಾಗಿರ್ಬೇಕು? 1 ಆಗಿರ್ಬೇಕು. 1 ಬಿಟ್ ಬೇರೆ ಆಯ್ತು ಅಂದ್ರೆ ಅದು ಏನಾಗಲ್ಲ? ರೋ ಆಗಲ್ಲ. ಅಣ್ಣ 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 ಯಾವ ಅಣ್ಣ? ಎರಡನೇದು ಕಾಲಮ್ ಮ್ಯಾಟ್ರಿಕ್ಸ್. ಹೇಳಮ್ಮ. ಕಾಲಮ್ ಮ್ಯಾಟ್ರಿಕ್ಸ್ ಅಂದ್ರೆ ಇದರಲ್ಲಿ ಒಂದೇ ಒಂದು ಕಾಲಮ್ ಇರಬೇಕು. ಹ್ಯಾಸ್ ಒನ್ಲಿ ಒನ್ ಕಾಲಮ್. ಓಕೆನಾ? ಕಾಲಮ್ನ ಕೊಲುಮ್ನು. ಓಕೆನಾ? ಸೊ ಎಕ್ಸಾಂಪಲ್ ಬರೆಯೋಣವಾ? ರೈಟ್ ಸಮ್ ಎಕ್ಸಾಂಪಲ್ಸ್. ಕಾಲಮ್ ಅಂತಂದ್ರೆ ಕಾಲಮ್ ಇರ್ಬೇಕಮ್ಮ, ರೋಸ್ ಇರಂಗಿಲ್ಲ.
ರೋಸ್ ಎಷ್ಟೇ ಬೇಕಾದ್ರೆ ಇರ್ಬೋದು, ಓನ್ಲಿ ಒನ್ ಕಾಲಮ್ಸ್ ಇರ್ಬೇಕು. ಓಕೆನಾ? ಸೊ ಸಪೋಸ್ ಹಿಂಗ್ ಬರ್ದೆ 1 2. ಎರಡನೇದು ಬಿ ಇಸ್ ಈಕ್ವಲ್ ಟು 1 8 7. ಓಕೆ, ಇನ್ನೊಂದು ನೋಡು ಹಿಂಗಾಗುತ್ತೆ. ಸೊ ಮೂರನೇದು, ಸೊ ಸಿ ಇಸ್ ಈಕ್ವಲ್ ಟು ನೀ ನು ನ ನೆ. ಓಕೆ, ಇದು ನಾನೇಂತ ಹೇಳಿದೆ, ಅಲ್ಲೇ ನಂಬರ್ ಇರ್ಬೇಕಂತ ಏನಾದ್ರು ಡೆಫಿನಿಷನ್ ಡಿಫೈನ್ ಮಾಡಿದ್ವಾ? ಏನಂತ ಹೇಳಿದೆ ನಾನು ಅಲ್ಲಿ? ಮ್ಯಾಟ್ರಿಕ್ಸ್ ಎಷ್ಟು ಬೇಕಾದ್ರೆ ಇರ್ಬೋದು. ಓಕೆ, ಹಂಗಾಗಿ ಏನ್ ಬೇಕಾದ್ರೆ ಇರ್ಬೋದು. ಹಂಗಾಗಿ ನಾನು ಬರಿತಾ ಇದ್ದೀನಿ, ನನಗೆ ಇಷ್ಟ ಬರಿತಾ ಇದ್ದೀನಿ ಗುರು, ನಿನ್ಗೆ ಇಷ್ಟ ನಾ ಬರೀ ಗುರು. ನೀನು ಇದ್ರ ಆರ್ಡರ್ ಇಷ್ಟ 2 x 1, ಇದು 3 x 1, ಇದು 4 x 1. ಈ ಎಲ್ಲಾದ್ರಲ್ಲೂ ನಿಮ್ಮ ಸಾಯಿ ಕುಮಾರ್ ಡೈಲಾಗ್ ಹೊಡೆದ್ಬಿಡ್ತೀನಿ ನೋಡಿ ಈಗ. ಓಕೆ, ಇಲ್ಲಿ 1 ಇರ್ಬೇಕು, ಇಲ್ಲಿ 1 ಇರ್ಬೇಕು. ಯಾಪ್ ಮಾಡಪ್ಪ ಲೇ, ಈ ಪಾತ್ರೆಗಳ ಸೌಂಡ್ ಎಲ್ಲ ಕೇಳಿಸ್ಕೊಂಡು ಏನ್ರ ನಮ್ಗೆ ಮನೇಲೂ ತಡ್ಕೊಳಕ್ಕಾಗಲ್ಲ, ಕ್ಲಾಸಲ್ಲೂ ತಡ್ಕೊಳಕ್ಕಾಗಲ್ಲ ಅಂದ್ರೆ ಇನ್ ಯಾಕ್ರೋ? ಇದು ಒಂದ್ ಜೀವನನ? ಆಪ್ ಮಾಡ್ರ ನೋಡೋ. ಇದು ಕಾಲಮ್ ಮ್ಯಾಟ್ರಿಕ್ಸ್ ಅಂದ್ರೆ ಇದು ಕಾಲಮ್ ರೆಪ್ರೆಸೆಂಟ್ ಮಾಡುತ್ತೆ. ಈ ಕಡೆ ನಂಬರ್ಗಳು 1 1 ಇರ್ಬೇಕಂದ್ರಲ್ಲ ಅಂತಮ್ಮ. ಜನರಲ್ ಆರ್ಡರ್ ಹೇಳ್ರಲ್ಲ ಲೇ, ಹೇಳ್ರಲ್ಲ ಏನ್ರಲ್ಲ ಹುಡುಗರು ನೀವು. ಜನರಲ್ ಆರ್ಡರ್ ಹೇಳ್ರಲ್ಲ. ಎಂ ಇಂಟು 1. ಓಕೆನಾ? ಸೊ ಎಂ ಇಂಟು 1 ಇರ್ಬೇಕು. ಈ ಪೊಸಿಷನ್ ನಲ್ಲಿ ಯಾವತ್ತೂ ಕೂಡ ಎರಡನೇ ಪೊಸಿಷನ್ ಇರುತ್ತಲ್ಲ ಅಲ್ಲಿ 1 ಇರ್ಬೇಕು. ಜನರಲ್ ಆರ್ಡರ್ ಅರ್ಥ ಆಯ್ತಲ್ವಾ? ರೋ ಮ್ಯಾಟ್ರಿಕ್ಸ್ ಅಂದ್ರೆ ಮೊದಲನೇ ಪೊಸಿಷನ್ ಅಲ್ಲಿ 1 ಇರ್ಬೇಕು. ಕಾಲಮ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಎರಡನೇ ಪೊಸಿಷನ್ ಅಲ್ಲಿ 1 ಇರ್ಬೇಕು. ನೆನ್ಪಿರ್ಲಿ. ರೋ ಮ್ಯಾಟ್ರಿಕ್ಸ್ ಕಾಲಮ್ ಮ್ಯಾಟ್ರಿಕ್ಸ್ ಆಯ್ತೇನಪ್ಪ? ಇನ್ನೊಂದು ಬಂತು ನೋಡು, ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಯಾವ ಟೈಪ್ ಅಂದ್ರೆ ಆ ಟೈಪ್ ಕೊಂಡ್ರು ಸ್ಕ್ವೇರ್ ಮ್ಯಾಟ್ರಿಕ್ಸ್. ಟೈಪ್ಸ್ ಅಲ್ಲಿ ಒಂದು ಕ್ವಶನ್ ಕೇಳೋ ಚಾನ್ಸಸ್ 100ಕ್ಕೆ 100 ಇರುತ್ತೆ. ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಮಾಡ್ಕೊಳಂಗಿಲ್ಲ ಒಂಚೂರು ಮಾಡ್ಕೊಂಡ್ಬಿಟ್ಟು ಸೊ ಶುರು ಮಾಡ್ರಿ. ನಾನು ಈಗಲೇ ಹೇಳ್ತೀನಿ, ಒಳ್ಳೇದಾಗುತ್ತೆ ನಿಮ್ಗೆಲ್ಲನ. ಓಕೆನಾ? ಸೊ ಇಲ್ಲಿ ಬೇಕಾದ್ರೆ ಬರ್ಕೊಂಬಿಡಿ. ಏನಂತ? ಅತಿ ಭಯಂಕರ, ಅತಿ ಭಯಂಕರ. ಇನ್ನೊಂದು ರಣ ಭಯಂಕರ. ಓಕೆನಾ? ಸೊ ಇನ್ನೊಂದು ಡ್ಯಾಶ್ ಕರ. ಓಕೆನಾ? ಬರ್ಕೊಳ್ಳಿ, ಫಿಲ್ ಇನ್ ಯುವರ್ ಓನ್ ವರ್ಡ್ಸ್. ಅತಿ ಭಯಂಕರ, ರಣ ಭಯಂಕರ, ಇನ್ನೊಂದು ಡ್ಯಾಶ್ ಕರ. ಓಕೆ, ಸೊ ನೀವು ಬರ್ಕೊಳ್ಳಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬರೋಣ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತಾರೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಸರ್ ಅಂತ ಅಂದ್ರೆ, ಇಲ್ಲಿ ನಂಬರ್ ಆಫ್ ರೋಸ್, ನಾನು ಕೀವರ್ಡ್ಸ್ ಗಳನ್ನ ಮಾತ್ರ ಬರಿತೀನಿ, ಕತೆ ಎಲ್ಲ ಹೊಡೆಯಂಗಿಲ್ಲ. ನಂಬರ್ ಆಫ್ ರೋಸ್ ಏನಿರ್ತವೆ ಮತ್ತೆ ನಂಬರ್ ಆಫ್ ಕಾಲಮ್ಸ್ ಏನಿರ್ತವೆ, ಅವೆರಡು ಏನಿರ್ಬೇಕಪ್ಪ ಇಲ್ಲಿ? ಈಕ್ವಲ್ ಇರ್ಬೇಕು. ನಂಬರ್ ಆಫ್ ರೋಸ್, ನಂಬರ್ ಆಫ್ ಕಾಲಮ್ಸ್ ಈಕ್ವಲ್ ಇತ್ತು ಅಂದ್ರೆ ಅವಾಗ ನೋಡಪ್ಪ ಹೇಳ್ತೀವಿ ಅದನ್ನ ಸ್ಕ್ವೇರ್ ಮ್ಯಾಟ್ರಿಕ್ಸಾ. ಓಕೆನಾ? ಎಕ್ಸಾಂಪಲ್ ಬರ್ಕೊಳಪ್ಪ. ಎಕ್ಸಾಂಪಲ್ ಮೊದಲನೇ ಎಕ್ಸಾಂಪಲ್ ನೋಡಿಗ, ಎ ಇಸ್ ಈಕ್ವಲ್ ಟು ನೋಡಿಗ 7 ಹಿಂಗ್ ಬರ್ದೆ. ಕ್ಯಾನ್ ಯು ಟೆಲ್ ಮಿ ವಾಟ್ ಇಸ್ ಇಟ್ಸ್ ಆರ್ಡರ್? ನೋಡು, ಒಂದೇ ರೋ ಒಂದೇ ಕಾಲಮ್. ಓಕೆನಾ? ಒಬ್ಬನೇ ರೋಸ್, ಒಬ್ಬನೇ ಕಾಲಮ್ಸ್ ಕೂಡ ಒಬ್ಬನೇ. ಇದು ಎಂತ ಮ್ಯಾಟ್ರಿಕ್ಸ್? ಸ್ಕ್ವೇರ್ ಮ್ಯಾಟ್ರಿಕ್ಸ್. ನೋಡಿಗ ಇನ್ನೊಂದು ಬರೀತಿ ನೋಡಿಗ, ಇದರಲ್ಲಿ 7 -1 4 8. ಇದು ಕೂಡ 2 × 2. ಸೊ ಇನ್ನೊಂದು ಮ್ಯಾಟ್ರಿಕ್ಸ್ ಬರಿತೀನಿ. ಸೊ 1 4 3 4 20. ಓಕೆ, ಓಕೆ, ಇನ್ನೊಂದು 108. ಐ ಥಿಂಕ್ ಎಲ್ಲದಕ್ಕೂ ಒಂದು ಮೀನಿಂಗ್ ಇದೆ, ಅದು ಅರ್ಥ ಮಾಡ್ಕೊ. ಓನ್ಲಿ ಲೆಜೆಂಡ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಈಸ್ 3 × 3 ಅಂದ್ರೆ ಹಿಡ್ಡನ್, ಅವೆಲ್ಲ ನಿಮ್ಗೆ ಗೊತ್ತಾಗಲ್ಲ. ಓಕೆ, ನೋಡಿದ್ರೆ ಗೊತ್ತಾಗುತ್ತೆ.
143, 420, 108. ಓಕೆನಾ? ಇನ್ನೊಂದು ಬೇಕಾದ್ರೆ 100 ಆಗ್ತಿದ್ದೆ, ಬೇಡ ಈಗ ಸದ್ಯಕ್ಕೆ 108 ಸಾಕು ಸದ್ಯಕ್ಕೆ. ಓಕೆನಾ? ಇದು ಇವನ್ನೆಲ್ಲ ಏನಂತ ಮಾಡಿ ಕರಿತೀವಪ್ಪ ಅಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಸಿಂಪಲ್ ವರ್ಡ್ ಅಲ್ಲಿ ನೆನ್ಪಿಟ್ಕೋಬೇಕಪ್ಪ, ರೋಸ್ ಕಾಲಮ್ಸ್ ಏನಿರ್ಬೇಕಪ್ಪ, ಈಕ್ವಲ್ ಇರ್ಬೇಕು. ಇಷ್ಟೇ ಕೀವರ್ಡ್ಗಳು ನೆನ್ಪಿಟ್ಕೊಳ್ಳಿ, ಕತೆ ಎಲ್ಲ ಹೊಡಿಬೇಡಿ ನೀವು. ಓಕೆನಾ? ಅದರಲ್ಲಿ ಇನ್ನೊಂದು ಏನಾಗ್ತದೆ ಅಂತ ಅಂದ್ರೆ, ಇದರಲ್ಲಿ ಇನ್ನೊಂದು ವಿಷಯ ಬರುತ್ತೆ, ಯಾರಿಗೂ ಹೇಳಕ್ ಹೋಗ್ಬೇಡಿ. ಒಂದು ವಿಷಯ ಹೇಳ್ತೀನಿ, ಹೇಳಲ್ಲ ಬೇಡವಾ? ಹೇಳ್ತೀನಿ, ಬರ್ರಿ. ಓಕೆನಾ? ರೆಡಿ ಇದ್ದೀರಾ ಕೇಳಿಸ್ಕೊಳಕ್ಕೆ? ಎಸ್. ಈಗ ಯಾವ್ದೋ ಒಂದು ಮೆಟ್ರಿಕ್ಸ್ ತಗೊಳ್ಳೋಣ ಅಂತ ಅನ್ಕೊಳ್ಳಿ. ಈಗ ಸಪೋಸ್ ಒಂದು 2x2 ಮ್ಯಾಟ್ರಿಕ್ಸ್ ತಗೊಂತೀನಿ. ಸೊ ಒಂದು ಎ ಮ್ಯಾಟ್ರಿಕ್ಸ್ ತಗೊಂತೀನಿ ಅಂತ ಅನ್ಕೊಳ್ಳಿ. ಎ ಮ್ಯಾಟ್ರಿಕ್ಸ್ 7 1 4 3 ಅಂತ ಅನ್ಕೊಳ್ಳೋಣ. ಓಕೆ, ಇನ್ನೊಂದೇನೋ ಬಿ ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ಳೋಣ. ದೊಡ್ಡ ಮ್ಯಾಟ್ರಿಕ್ಸ್ ತಗೊಂತೀನಿ. ಸೊ -1 8 4 1 0 4 7 1 2 ಅಂತ ಇದೆ. ಒಂದು 2x2, ಇನ್ನೊಂದು 3x3. ಸೊ ಇದು 2x2, ಇದು 3x3. ಎರಡು ಕೂಡ ಎಂತ ಮ್ಯಾಟ್ರಿಕ್ಸ್ ಅಪ್ಪ? ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅದರಲ್ಲಿ ಇಲ್ಲಿರೋ ಮ್ಯಾಟ್ರಿಕ್ಸ್, ಇಲ್ಲಿರೋ ಎಲಿಮೆಂಟ್ ಇದೆಯಲ್ಲ, ಈ 7 ಮತ್ತೆ 4 ಇಂದ ಬರ್ತಾವಲ್ಲ, ಇವನ್ನ ಎಲಿಮೆಂಟ್ ಏನಂತ ಕರಿತೀವಿ. ಮತ್ತೆ ಈ ಎಲಿಮೆಂಟ್ ಇದೆಯಲ್ಲ -1 0 2 ಅಂತ ಎಲಿಮೆಂಟ್ ಇದೆಯಲ್ಲ, ಅವನ್ನ ಏನಂತ ಕರಿತೀವಿ ಅನ್ನೋದು ಪ್ರಶ್ನೆ ಬರುತ್ತೆ ನೋಡಿ. ಓಕೆನಾ? ಅವನ್ನೇನಂತ ಕರಿತೀವಿ ಅಂತ ಅಂದ್ರೆ, ಇವನ್ ಎಲಿಮೆಂಟ್ ಏನಂತ ಕರಿತೀವಿ ಅಂತ ಅಂದ್ರೆ, ಇವನ್ ಎಲಿಮೆಂಟ್ ಏನಂತ ಕರಿತೀವಿ ಅಂತ ಅಂದ್ರೆ, ಇವನ್ ಎಲಿಮೆಂಟ್ ಏನಂತ ಕರಿತೀವಿ ಅಂದ್ರೆ ಡಯಾಗನಲ್ ಎಲಿಮೆಂಟ್ಸ್ ಅಥವಾ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ. ಅಥವಾ ಹಿಂಗ್ ಬರೆಯೋದು ಬೇಡ, ಬರಲ್ಲ ಅಷ್ಟೇ. ಹಿಂಗ್ ಬರ, ಅದಕ್ಕೆ ಸಪ್ರೇಟ್ ಆಗಿ ಬರೀತೀವಿ. ಸುಮ್ಮನೆ ಯಾಕೆ ಇದಕ್ಕೆ ಮ್ಯಾಚಪ್ ಮಾಡೋದು? ಪ್ಯಾಚಪ್ ನನಗೆ ಇಷ್ಟನೇ ಆಗಲ್ಲ ಫಸ್ಟ್ ಆಫ್ ಆಲ್. ಸೊ ಇದರಲ್ಲಿ ಈ 7 ಮತ್ತೆ 4 ಇತ್ತಲ್ಲಪ್ಪ, 7 ಮತ್ತೆ 4. ಓಕೆನಾ? ಇದನ್ನು ಒಂಥರ ಕರಿತೀವಿ. ಇನ್ನೊಂದು 1 ಮತ್ತೆ 4 ಇತ್ತಲ್ವಾ, ಇದು 7 ಮತ್ತೆ ಏನಿದು 7 ಮತ್ತೆ 3 ನ ಒಂಥರ ಕರಿತೀವಿ, 1 ಮತ್ತೆ 4 ನ ಒಂಥರ ಕರಿತೀವಿ. ನೋಡಿ, ಈಗ 7 ಮತ್ತೆ 3 ನ ಮತ್ತೆ 1 ಮತ್ತೆ 4 ನ. ಸೊ ಇಲ್ಲಿ ಏನ್ ಕರಿತೀವಿ ನೋಡಿ, ಇಲ್ಲಿ ಯಾವ ಇದಾವೆ? -1 0 8 ಇದೆಯಲ್ಲ, ಇವನ್ನ ಒಂಥರ ಕರಿತೀವಿ. ಇನ್ನ 8 4 ಅಲರ್ಟ್ ಆಗಿದ್ರ ಅಂತ ಚೆಕ್ ಮಾಡಿದೆ ಅಷ್ಟೇ. 1 ಯಾಕೆ ಗುರು ಇವತ್ತು ಅದ್ ಯಾವ್ದೋ ಕೊಟ್ಟ ಗುರು, ಅವನು ತಲೆ ಕೆಡ್ತಾ ಇದೆ. ಇರ್ಲಿ, ಮಿಕ್ಸಿಂಗ್ ಎಲ್ಲ. ಓಕೆ, ಏನಾಗುತ್ತೆ ನೋಡಿ, ಈ ತರ ಆಗುತ್ತೆ. ಓಕೆ, ಇದರಲ್ಲಿ ನೋಡಿ ಜನರೇ, ಓಕೆ, ಇದನ್ನೇನಂತ ಕರಿತೀವಿ? ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಯಾವ್ಯಾವನ್ನ? 7 ಮತ್ತೆ 3 ನ. ನೋಡಪ್ಪ, ಲೆಫ್ಟ್ ಟಾಪ್ ಇಂದ ರೈಟ್ ಬಾಟಮ್ ವರೆಗೂ ಡಯಾಗನಲ್ ತಗೊಂಡ್ರೆ ಅದನ್ನೇ ಏನಂತ ಕರಿತೀವಿ ನಾವು? ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇವನ್ನೇನಂತ ಕರಿತೀವಿ ಸರ? ನಾನ್ ಬಟರ್ ನಾನ್ ಅಲ್ಲ, ಇದು ಓನ್ಲಿ ನಾನ್. ಓಕೆನಾ? ನಾನ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ನಾವು ಕರಿತೀವಪ್ಪ. ಇದನ್ನೇನಂತ ಕರಿತೀವಪ್ಪ? ಇದರಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಇವೆರಡನ್ನು ಗುಡ್ಡೆ ಹಾಕಿ ಏನಂತ ಕರಿತೀವಿ? ಏನಮ್ಮ? ನಮ್ಮ ಕಾನೂನು ಕೈಗೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಅದೆಲ್ಲ ಕ್ಲಾಸ್ ಇನ್ನೊಬ್ರು ಮ್ಯಾನೇಜ್ ಮಾಡ್ತಾರೆ, ಕ್ಲಾಸಿಗೆ ಜಾಯಿನ್ ಆಗೋದು ಬಿಡೋದು. ನಂದು ಸಬ್ಜೆಕ್ಟ್ ಬಗ್ಗೆ ಡೌಟ್ ಇದ್ರೆ ನನ್ನ ಕೇಳಿ, ಕ್ಲಾಸಿಗೆ ಜಾಯಿನ್ ಆಗೋದು ಅದು ಇದು ಎಲ್ಲ ನನ್ನ ಕೇಳಕ್ ಹೋಗ್ಬೇಡಿ. ದಯವಿಟ್ಟು ಕ್ಲಾಸ್ ಬಗ್ಗೆ ಮಾತಾಡೋಣ. ಕ್ಲಾಸಿಗೆ ಜಾಯಿನ್ ಆಗೋದು ಅವ್ರು ಕೇಳ್ಕೊತಾರೆ, ಡೋಂಟ್ ವರಿ. ಅವ್ರೇನೋ ಕಿತಾಪತಿ ಮಾಡಿರ್ತಾರೆ, ಅದಕ್ಕೆ ರಿಮೂವ್ ಮಾಡಿರ್ತಾರೆ ಅಷ್ಟೇ. ಓಕೆನಾ? ಡೋಂಟ್ ಡೂ ಕಿತಾಪತೀಸ್, ಓನ್ಲಿ ಈಟ್ ಚಪಾತೀಸ್. ಓಕೆ, ಸೊ ಈಗ ನಾನು ಕೇಳೋದು ನಿಮಗೆ,
ಇವನ್ನ ಏನಂತ ಕರಿತೀವಿ ನೆನ್ಪಿಟ್ಕೋಬೇಕು, ಡಯಾಗನಲ್ ಅಥವಾ ಸಿಂಪ್ಲಿ ಡಯಾಗನಲ್ ಅಥವಾ ಪ್ರಿನ್ಸಿಪಲ್ ಡಯಾಗನಲ್ ಎಲ್ಲ ಒಂದೇನೆ. ಇವು ಡಯಾಗನಲ್. ಇನ್ನ ಇವನ್ನ ಏನಂತ ಕರಿತೀವಿ ಅಂತ ಅಂದ್ರೆ ನಾನ್ ಡಯಾಗನಲ್ಸ್. ಇದು 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 ಅವೆಲ್ಲ ಏನು ನಾನ್ ಡಯಾಗನಲ್ಸ್. ಓಕೆನಾ? ಅಷ್ಟೇ. ಇಲ್ಲ ಒಂದ್ ನಿಮಿಷ ಎಲ್ರು ಕಣ್ಮುಚ್ಕೊಳ್ರು, ಕಣ್ಮುಚ್ಕೊಳ್ಳಿ. ಏನ್ರವ ಆನ್ಲೈನ್ ಹುಡುಗಿರು, ನೀವ್ ಏನೋ ಹೇಳ್ತೀರ ಅಂತ ನೀವ್ ಹೇಳ್ದಂಗ್ ಬರತ್ನಲ್ಲವ ನಾನು. ಏನ್ರವ ನೀವು ಹಿಂಗೆಲ್ಲ ಮಾಡಿ ಯಾಮರಿಸ್ಬಿಟ್ರಲ್ಲಮ್ಮ ನಂಗೆ. 1 7 1 ಅಲ್ವೇನಲ್ಲ? ನಿಜವಾಗ್ಲು ಇವತ್ತು ಏನೋ ಆಗ್ತಿದೆ ಗುರು, ನನ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಏನೋ ಏನೋ ಆಗಿದೆ ನನಗೆ ಗೊತ್ತೇ ಆಗದೆ. ಇಲ್ಲಪ್ಪ, ಕಲರ್ ಕೋಡಿಂಗ್ ಬಗ್ಗೆ ಓದ್ತಾ ಇದ್ದೆ, ಹಂಗಾಗಿ ಏನಾಯ್ತು ಮಿಕ್ಸಪ್ ಆಗ್ಬಿಡ್ತು, ಸರಿಯಾಗಿ ಗೊತ್ತಾಗ್ಲಿಲ್ಲ. ಇರ್ಲಪ್ಪ, ಸಾರಿ ಕಣ್ರ. ಇದು ಸೊ ಮೇಕ್ ದಿಸ್ ಕರೆಕ್ಷನ್. ಇಟ್ ಈಸ್ 171 ಅವು ನಾನ್ ಡಯಾಗನಲ್ಸ್. ಈಗ ನಾನ್ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡೋದಿಷ್ಟೇ, ಒಂದು ಮೆಟ್ರಿಕ್ಸ್ ಕೊಟ್ರೆ ಅದು ಅದು ಸ್ಕ್ವೇರ್ ಹೌದಲ್ಲ ಅಂತ ಹೇಳ್ತೀರಾ. ಸ್ಕ್ವೇರ್ ಅಂತ ಬಂತು ಅಂದ್ರೆ ಅಲ್ಲಿ ಡಯಾಗನಲ್ ನಾನ್ ಡಯಾಗನಲ್ ಅಂತ ಬರುತ್ತೆ. ಡಯಾಗನಲ್ ಅಂತ ಪದ ಬರೋದೆಲ್ಲಪ್ಪ ಸ್ಕ್ವೇರ್ ನಲ್ಲಿ ಮಾತ್ರ. ಸ್ಕ್ವೇರ್ ಅಂತ ಬಂತು ಅಂದ್ರೆ ಅಲ್ಲಣ್ಣ ಡಯಾಗನಲ್ ಬಂದೇ ಕಾರಣ ಅನ್ನುತ್ತೆ. ಅಣ್ಣ ತಂದಿರೋರು ಡಯಾಗನಲ್ ನಾನ್ ಡಯಾಗನಲ್. ಓಕೆ, ಈಗ ಸ್ಕ್ವೇರ್ ಅಲ್ಲಿ ಒಳಗಡೆ ಟೈಪ್ಸ್ ಬರ್ತಾವ. ಮತ್ತೆ ಸ್ಕ್ವೇರ್ ಒಳಗಡೆ ಟೈಪ್ಸ್ ಗಳು ಯಾವ್ಯಾವಪ್ಪ ಅಂತ ಅಂದ್ರೆ, ಮೊದಲನೇ ಟೈಪ್ ಬಂದ್ಬಿಟ್ಟು ಡಯಾಗನಲ್. ಎಷ್ಟನೇ ಟೈಪ್ ಇರ್ಬೇಕು? 1 2 3 4 ಡಯಾಗನಲ್ ಮ್ಯಾಟ್ರಿಕ್ಸ್. ಡಯಾಗನಲ್ ಮ್ಯಾಟ್ರಿಕ್ಸ್. ಡಯಾಗನಲ್ ಮ್ಯಾಟ್ರಿಕ್ಸ್. ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಬೇಸಿಕಲಿ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್. ಬೇಸಿಕಲಿ ಇದೇನಪ್ಪಾ ಅಂತ ಅಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್. ನಾನ್ ಡಯಾಗನಲ್ ಎಲಿಮೆಂಟ್ಸ್ 0 ಇರ್ಬೇಕಷ್ಟೇ, ಇನ್ನೇನಿಲ್ಲ. ನಾನ್ ಡಯಾಗನಲ್ ಎಲಿಮೆಂಟ್ಸ್ ಇರ್ಬೇಕೇನು? 0 ಇರ್ಬೇಕು. ಇಷ್ಟ ಡೆಫಿನೇಷನ್, ಇನ್ನೇನಿಲ್ಲ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಡೆಫಿನೇಷನ್ ಬರ್ಕೊಳ್ಬೇಕಾದ್ರೆ, ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ in which all the non-diagonal elements ಏನಾಗಿರ್ಬೇಕಪ್ಪ? ಆರ್ 0 0 0. ಓಕೆನಾ? ನಾನ್ ಡಯಾಗನಲ್ ಎಲಿಮೆಂಟ್ 0 ಆಗಿರ್ಬೇಕಪ್ಪ. ಎಕ್ಸಾಂಪಲ್ ಬರಿಯಪ್ಪ. ಓಕೆ, ನೋಡುಗ, there is no condition for diagonals. The thing is that only non-diagonals are 0. ಓಕೆನಾ? ನಾನು ಹಿಂಗ್ ಬರೀತೀನಿ ನೋಡಿಗ, -2 0 0 4. ಅರ್ಥ ಮಾಡ್ಕೋ. ಡಯಾಗನಲ್ಸ್ ಬಿಟ್ಬಿಡು. ಡಯಾಗನಲ್ಸ್ ಏನಾದ್ರೂ ಇರ್ಲಿ, ವರಿ ಮಾಡ್ಕೊಳಕ್ ಹೋಗ್ಬೇಡ. ನಾನ್ ಡಯಾಗನಲ್ಸ್ 0 ಇದೆಯಾ ಇಲ್ವಾ? ಇದು ನಾನ್ ಡಯಾಗನಲ್. ಹೌದು, ನಾನ್ ಡಯಾಗನಲ್ 0 ಇದೆ, ಮ್ಯಾಟ್ರ್ ಕ್ಲೋಸ್ ಅಷ್ಟೇ, ಮುಂದಕ್ಕೆ ಮಾತಾಡಂಗಿಲ್ಲ. ಓಕೆ, ಎರಡನೇ ಎಕ್ಸಾಂಪಲ್ 1 0 0 0 2 0 0 0 4. ಅರ್ಥ ಮಾಡ್ಕೋ. ಓಕೆ, ನಾನ್ ಡಯಾಗನಲ್ಸ್ ಈ ಮೂರು ನಾನ್ ಡಯಾಗನಲ್ 0 ಇದೆ ತಾನೆ. ಸೊ ಹಂಗಾಗಿ ಇವೆರಡು ಮ್ಯಾಟ್ರಿಕ್ಸ್ ಎಂತ ಮ್ಯಾಟ್ರಿಕ್ಸ್? ಡಯಾಗನಲ್ ಮ್ಯಾಟ್ರಿಕ್ಸ್. ಸೊ ದೇರ್ ಇಸ್ ನೋ condition implemented on the diagonal, but the non-diagonals must 0. Non-diagonal 0 ಇದೆಯಾ ಇಲ್ಲಪ್ಪ? 0 ಇದೆ ಸರ್, ಹಂಗಾರೆ ಡಯಾಗನಲ್ ಅಷ್ಟೇ, ಮುಗಿದೋಯ್ತು ಕೆಲಸ. ಡೆಫಿನಿಷನ್ ಹೇಳುತ್ತೆ all the non-diagonals are 0. ಕೀವರ್ಡ್ ನೆನ್ಪಿಟ್ಕೊಳ್ಳಿ, all the non-diagonals. ಸೆಕೆಂಡ್, ನೆಕ್ಸ್ಟ್ ಐದನೇದು ಯಾವ್ದಮ್ಮ? ಐದನೇದು ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಇಲ್ಲಿ ಎರಡಕ್ಕೂ ಕಂಡೀಷನ್ ಬರ್ತವೆ. ಡಯಾಗನಲ್ ಆಸ್ ವೆಲ್ ಆಸ್ ನಾನ್ ಡಯಾಗನಲ್, ಎರಡಕ್ಕೂ ಕಂಡೀಷನ್ ಇಂಪ್ಲಿಮೆಂಟ್ ಆಗುತ್ತೆ. ಒಂದು ಎರಡು ಕಂಡೀಷನ್ ಬರ್ದು ಬಿಡ್ತೀನಿ ನೋಡಿ. ಈಗ ಮೊದಲನೇ ಕಂಡೀಷನ್, ಆಲ್ ದಿ ನಾನ್ ಡಯಾಗನಲ್ಸ್ ಆರ್ 0.
ಕೀವರ್ಡ್ಗಳು ನೆನ್ಪಿಟ್ಕೊಳ್ಳಿ. ಆಲ್ ದಿ ಎಂತವು ನಾನ್ ಡಯಾಗನಲ್ಸ್ 0 ಇರಲೇಬೇಕು, ಕಂಡೀಷನ್ ಅದು. ಆಲ್ ದಿ ನಾನ್ ಡಯಾಗನಲ್ಸ್ 0 ಇರಬೇಕು. ಈ ಡಯಾಗನಲ್ಸ್ ಏನ್ ಸರ್? ಮತ್ತೆ ಡಯಾಗನಲ್ಸ್ ಏನಿರ್ಬೇಕಪ್ಪ ಅಂತ ಅಂದ್ರೆ ಡಯಾಗನಲ್ಸ್ ಆರ್ ಸೇಮ್ ಅಂತ ಹೇಳ್ತೀವಿ ಅಥವಾ ಈಕ್ವಲ್ ಅಂತ ಹೇಳ್ತೀವಿ, ಯಾವ್ದಾದ್ರು ಒಂದು. ನೋಡಪ್ಪ, ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಏನ್ ಮಾತಾಡಿದ್ವಿ, ಅಲ್ಲಿ ನಾನ್ ಡಯಾಗನಲ್ 0 ಇದ್ರೆ ಸಾಕು ಅಂತ ಹೇಳಿದ್ವಿ. ಅಲ್ಲೇನಾದ್ರೂ ಡಯಾಗನಲ್ಸ್ ಇಂಥದೇ ಇರ್ಬೇಕಂತ ಹೇಳಿದ್ವಾ? ಹೇಳಲಿಲ್ಲ. ಬಟ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಲ್ಲಿ ಹೇಳ್ತಾ ಇದೀವಿ, ಮೊದಲನೇ ಕಂಡೀಷನ್ ಆಲ್ ದಿ ನಾನ್ ಡಯಾಗನಲ್ಸ್ 0 ಇರಬೇಕು, ಇನ್ನೊಂದು ಡಯಾಗನಲ್ಸ್ ಈಕ್ವಲ್ ಇರಬೇಕು ಅಥವಾ ಸೇಮ್ ಇರಬೇಕು ಅಂತ ಹೇಳ್ತೀವಿ. ಎಕ್ಸಾಂಪಲ್ ಬರೆಯುವ. ಓಕೆನಾ? ಎಕ್ಸಾಂಪಲ್ ಏನತ್ತ ಅಂದ್ರೆ, ನೋಡಪ್ಪ ಶಂಕ್ರು, ಲಿಸನ್, a is equal to, ನೋಡಪ್ಪ, 2 0 0 2. ಅಬ್ಸರ್ವ್ ದ ಡಯಾಗನಲ್ಸ್. ಫಸ್ಟ್ ಆಫ್ ಆಲ್ ನಾನ್ ಡಯಾಗನಲ್ 0 ಇದೆಯಾ? ನಾನ್ ಡಯಾಗನಲ್ 0 ಇದ್ರೇನೆ ಮುಂದಕ್ಕೆ ಮಾತಾಡೋದು ನಾನು. ಓಕೆ, ಸೊ ನಾನ್ ಡಯಾಗನಲ್ಸ್ ಕಂಪಲ್ಸರಿಲಿ 0 ಇದೆ. ಹಂಗಾಗಿ ಮತ್ತೆ ಡಯಾಗನಲ್ಸ್ ನೋಡು, ಡಯಾಗನಲ್ಸ್ ಈ ಸೇಮ್ ಇದೆಯಾ? 2 ಇದ್ರೆ 2ನೇ ಇರ್ಬೇಕು, 3 ಇದ್ರೆ 3ನೇ ಇರ್ಬೇಕು, -1 ಇದ್ರೆ -1ನೇ ಇರ್ಬೇಕು. ರಾಜು, -1 0 0 0 -1 0 0 0 -1. ಹೇಳಮ್ಮ, ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಯ್ತದ? ಸೊ ನಾನ್ ಡಯಾಗನಲ್ 0 ಇದೆಯಾ? ಡಯಾಗನಲ್ ಸೇಮ್ ಇದೆಯಾ? ಎಸ್. ಹಂಗಾಗಿ ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸ್ಕೇಲಾರ್ಗೆ ಎರಡೇ ನೆನ್ಪಿಡ್ಬೇಕು, ನಾನ್ ಡಯಾಗನಲ್ಸ್ 0, ಡಯಾಗನಲ್ಸ್ ಸೇಮು. ಡಯಾಗನಲ್ ಮ್ಯಾಟ್ರಿಕ್ಸ್ಗೆ ನಾನ್ ಡಯಾಗನಲ್ಸ್ ಆರ್ 0. ಡಯಾಗನಲ್ಸ್ ಏನಾದ್ರು ಹಿಂಗೆ ಇರ್ಬೇಕಂತ ರೂಲ್ಸ್ ಇದೆಯಾ? ಏನಿಲ್ಲ. ಓಕೆನಾ? ನೆಕ್ಸ್ಟ್ 5ನೇ ಟೈಪು ಐಡೆಂಟಿಟಿ ಮ್ಯಾಟ್ರಿಕ್ಸ್. 5ನೇದು 6ನೇದಮ್ಮ? 6ನೇದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ನೋಡಿ, ಅಲ್ಲಿ ಇಲ್ಲೂ ಅಷ್ಟೇ ಎರಡು ಕಂಡೀಷನ್. ಫಸ್ಟ್ ಕಂಡೀಷನ್ ಇಷ್ಟೇ, ನಾನ್ ಡಯಾಗನಲ್ಸ್ 0ನೇ ಇರಬೇಕು. ಆಲ್ ದಿ, ಅಥವಾ ಸಿಂಪ್ಲಿ ಬರ್ದ್ಬಿಡ್ಲ ನಾನ್ ಡಯಾಗನಲ್ 0 ಅಂತ. ನಾನ್ ಡಯಾಗನಲ್ಸ್ ಆರ್ ಏನು 0. ಮತ್ತೆ ಡಯಾಗನಲ್ಸ್ ಏನಾಗಿರ್ಬೇಕಪ್ಪ ಅಂದ್ರೆ ಡಯಾಗನಲ್ಸ್ ಆರ್ ಯೂನಿಟಿ ಅಂತ ಕರೀತಾರೆ, ಅಥವಾ ಆಲ್ ದ ಡಯಾಗನಲ್ಸ್ ಆರ್ 1 1 1 ಇರ್ಬೇಕು. ಓಕೆನಾ? ಅವಾಗಲೂ ಅದನ್ನ ಏನಂತ ಕರಿತೀವಿ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಬರೆಯೋದಾದ್ರೆ, ಮೊದಲನೇ ಎಕ್ಸಾಂಪಲ್. ಓಕೆನಾ? ಸೊ ಇದನ್ನ 1 0 0 1 ಕಂಪಲ್ಸರಿಲಿ ಡಯಾಗನಲ್ 1ನೇ ಇರಬೇಕು, ಬೇರೆ ಇರಂಗಿಲ್ಲ. ಇದನ್ನ ಸಿಂಪ್ಲಿ ನಾವೇನಂತ ಕರಿತೀವಿ ಅಂದ್ರೆ I2 ಅಂತ ಕರಿತೀವಿ ಸಮ್ ಟೈಮ್ಸ್. ಏನ್ ಸರ್ ಇದು? ಐ ಅಂದ್ರೆ ಐಡೆಂಟಿಟಿ ಅಂತ, ಈ 2 ಅಂದ್ರೆ ಏನಂತ ಅಂದ್ರೆ ಇದ್ರದ್ದು ಆರ್ಡರ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಅಂತ ಕರಿತೀವಿ. ಓಕೆ, ಇನ್ನೊಂದು ಯಾವ್ದೋ ಒಂದು ಮ್ಯಾಟ್ರಿಕ್ಸ್ ಬಿ ಅಂತ ಅಂತೀನಿ ಸುಮ್ಮನೆ ಸಿಂಪ್ಲಿ, ಆರ್ ಎಲ್ಸ್ ಸಿಂಪ್ಲಿ ನಾನು ಇದನ್ನೇ ಬರೆದು ಬಿಡ್ತೀನಿ, I2 ಅಂತಾನೆ ಬರೆದು ಬಿಡ್ತೀನಿ. ಯಾಕೆ? ಓಕೆ, ಅಯ್ಯೋ ಹೆಂಗ್ರು ಸರಿ ಹಿಂಗಾಗ್ಬಿಡುತ್ತೆ, ಸೈಕತ್ತೋಗ್ಬಿಡುತ್ತೆ ನೋಡಿ, ಹಿಂಗಾಗುತ್ತೆ. I2 I3 ಅಂದ್ರೆ ಏನಂತ ಅಂದ್ರೆ ನೋಡಿ, ಈಗ 1 0 0 0 1 0 0 0 1. ಸೊ 0 0 1 ಆಗುತ್ತೆ ನೋಡು, ಹಿಂಗಿದೆ. ಓಕೆ, ಸೊ ಈ ತರ ಇದ್ರೆ ಅವನೇನಂತ ಕರಿತೀವಿ? ಐಡೆಂಟಿಟಿ ಅಂತ ಕರಿತೀವಿ. ಗೊತ್ತಲ್ಲ? ಎಸ್. ಇನ್ನೊಂದು 7ನೇ ಟೈಪ್, ಇನ್ನು 2 ಇದಾವೆ, ಅದನ್ನ ಮುಗಿಸ್ಬಿಟ್ಟು ನಾನು ಇದು ಮಾಡ್ಬಿಡ್ತೇನೆ. 7ನೇ ಟೈಪ್ ಯಾವ್ದಮ್ಮ ಅದು? ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಂದ್ರೆ ನೋಡಿ, ಈಗ ಇಲ್ಲಿ ಇಷ್ಟೇ ಕೀವರ್ಡ್ ಒಂದು ನೆನ್ಪಿಡ್ಕೊಂಡ್ಬೇಕಷ್ಟೇ.
the elements below principal diagonal are zero ಅಂದ್ರೆ ಅಪ್ಪರ್ ಟ್ರಯಾಂಗ್ಯುಲರ್ ಅಂತ ಅನ್ಬೇಕಾದ್ರೆ ನೋಡ್ರಿ, ಯಾರಿಗೂ ಹೇಳಕ್ ಹೋಗ್ಬೇಡಿ ಇದನ್ನ. ಓಕೆ, ಟಾಪ್ ಸೀಕ್ರೆಟ್ ರಿವೀಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನಷ್ಟು ಪುಡಂಗ್ ಯಾವನಾದ್ರೂ ಇದ್ದಾನ? ಹೇಳ್ರಲ್ಲ ನೋಡೋಣ. ಅಂತಮ್ಮ ನೋಡೀಗ ಯಾವತ್ತೂ ಅರ್ಥ ಮಾಡ್ಕೊ. -1 4 0 2. ಫಸ್ಟ್ ನೀನು ಇಷ್ಟೊಂದು ಮೆಟ್ರಿಕ್ಸ್ನೆಲ್ಲ ಏನ್ ಡಿಫೈನ್ ಮಾಡಿದೆ ಎಲ್ಲಾನು ಆನ್ ದಿ ಬೇಸಿಸ್ ಆಫ್ ಡಯಾಗನಲ್ಲೇ ಡಿಫೈನ್ ಮಾಡ್ತಾ ಇದ್ದೀನಿ. ಡಯಾಗನಲ್ಲೇ ಇಂಪಾರ್ಟೆಂಟ್ ಇಲ್ಲಿ. ನೀನ್ ಇವಾಗ ಏನ್ ಮಾಡ್ಬೇಕು, ಇದೆಂತ ಮೆಟ್ರಿಕ್ಸ್ ಅಂತ ನೋಡ್ಕೋಬೇಕಂದ್ರೆ ಫಸ್ಟ್ ಡಯಾಗನಲ್ ಹಿಂಗ್ ಮಾರ್ಕ್ ಮಾಡ್ಕೋ. ಅಣ್ಣ ಡಯಾಗನಲ್ ಏನಿದೆ ಅದ್ರ ಕೆಳಗಡೆ ಇರೋ ಎಲ್ಲಾ ಎಲಿಮೆಂಟ್ ಇರದೇ ಒಂದು, ಅದು 0 ಇದೆಯಾ ತಾನೆ? ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಾನೆ. ದ ಎಲಿಮೆಂಟ್ಸ್ ಬಿಲೋ ಪ್ರಿನ್ಸಿಪಲ್ ಡಯಾಗನಲ್ ಆರ್ 0. ನೋಡು, ಉಲ್ಟಾ ನೆನ್ಪಿಟ್ಕೋ. ಅಪ್ಪರ್ ಅಂತ ಅಂದ್ರೆ ಕೆಳಗಡೆ 0 ಇರಬೇಕು, ಲೋವರ್ ಅಂತ ಅಂದ್ರೆ ಮೇಲ್ಗಡೆ 0 ಇರಬೇಕು. ಓಕೆ, ಇನ್ನೊಂದು ಎಕ್ಸಾಂಪಲ್ ಬರೀತೀನಿ ನೋಡಿ ಈಗ. ಸೊ b is equal to 1 2 3 0 4 8 0 0 3 ಹಿಂಗ್ ಬರ್ದೆ. ಓಕೆ, ಹೋಗಿ ಬಂದು ಅಲ್ಲಿಗೆ ಬರ್ತಾ ಇದೆ. ಇರ್ಲಿ ನೋಡಪ್ಪ, ಈಗ ಇದು ಡಯಾಗನಲ್ ಕೆಳಗಡೆ ಯಾವ ಇದಾವೆ? ಎಲ್ಲ 0 ಇದೆ ತಾನೆ ಇಲ್ಲಿ. ಅಂದ್ರೆ ಇದು ಎಂತ ಮ್ಯಾಟ್ರಿಕ್ಸು? ಅಪ್ಪರ್ ಟ್ರಯಾಂಗ್ಯುಲರ್. ಅದು ಕೆಳಗಡೆ 0 ಇತ್ತು ಅಂದ್ರೆ ಅಂತಮ್ಮ ಕೆಳಗಡೆ 0 ಇರೋದು ಅಪ್ಪರ್, ಮೇಲ್ಗಡೆ 0 ಉಲ್ಟಾ ನೆನ್ಪಿಟ್ಕೊಳ್ಳಿ. ಬಿಲೋ ಡಯಾಗನಲ್ 0 ಇತ್ತು ಅಂದ್ರೆ ಅಪ್ಪರ್. ಈಗ ಉಲ್ಟಾ ಇನ್ನೊಂದು ನೆನ್ಪಿಟ್ಕೊಳ್ಳೋಣ. ಏನು? ಲೋವರ್ ಅನ್ನು ನೆನ್ಪಿಟ್ಕೊಂಡ್ಬಿಡಮ್ಮ. 6ನೇದ 7ನೇದ 8ನೇದು. ಓಕೆನಾ? ಸೊ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಲಾಸ್ಟ್ ಡೆಫಿನಿಷನ್ ಏನಂತ ಹೇಳ್ಬೋದು ಹೇಳಿ ನೀನೀಗ? ಅಷ್ಟೇ ಕಣ. ಓಕೆ, ಸೊ ಇದಕ್ಕೆ ಒಂದೇ ಕೀವರ್ಡ್, ದ ಎಲಿಮೆಂಟ್ಸ್ ಅಬೋವ್ ಪ್ರಿನ್ಸಿಪಲ್ ಡಯಾಗನಲ್. ಅಂದ್ರೆ 0 ಎಲ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಅಬೋವ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ 0. ಎಕ್ಸಾಂಪಲ್ ನೀವೇ ಬರ್ದ್ಬಿಡಿ, ಒಂದೊಂದೆರಡು ಎಕ್ಸಾಂಪಲ್. ಹೆಂಗ್ ಬೇಕಾದ್ರೆ ಎಕ್ಸಾಂಪಲ್, ಒಂದು 2x2 ಬರೀರಿ, ಒಂದು 3x3 ಬರೀರಿ ಅಷ್ಟೇ. ಒಂದು 2x2, ಒಂದು 3x3. ಫಾರ್ ಎಕ್ಸಾಂಪಲ್, let us take a is equal to 8 0 7 1. ಇದು ಅಪ್ಪರ್ ಲೋವರ್ ಆಗುತ್ತಾ? ಉಲ್ಟಾ ನೆನ್ಪಿಟ್ಕೊಳ್ಳಿ. ಅಪ್ಪರ್ ಅಂತ ಅಂದ್ರೆ ಕೆಳಗಡೆ 0, ಲೋವರ್ ಅಂತ ಅಂದ್ರೆ ಮೇಲ್ಗಡೆ 0. ಕನ್ಫ್ಯೂಸ್ ಆಗಬೇಡಿ. ಇದು ನೋಡಿದ ತಕ್ಷಣ ಮ್ಯಾಲ್ 0 ಐತೆ ಅಪ್ಪರ್ ಹಂಗ್ ಹೊಡೆದ್ ಬಿಡ್ತೀರಾ. ಓಕೆನಾ? ಯಾಕಂದ್ರೆ ಅವಸರ ಜಾಸ್ತಿ ನಿಮ್ಗೆ, ಕಾದು ನೋಡೋದು ಇಲ್ಲ ನಿಮ್ಗೆ. ಓಕೆ, ಸ್ವಲ್ಪ ಅದನ್ನ ಕಡಿಮೆ ಮಾಡ್ಕೊಳಪ್ಪ. ಓಕೆ, 7 0 0 1 1 1 2 0 0 -1 ಏನು ನಂಬರ್ ನೆನಪಾಗ್ತಿಲ್ವಲ್ಲ ಯಾವನು. ಓಕೆ, ಇದು. ಸೊ ಇವಾಗ ಏನಾಗುತ್ತಪ್ಪ ಹೇಳಿದೆ, ಅದು ಆಗುತ್ತಾ? ಓಕೆ, ಸೊ ಇಷ್ಟ ಆಗಿದೆ. ಟೈಮ್ ಆಗಿದೆಯಾ? ಜಾಸ್ತಿ ಆಗಿಲ್ಲ. ಓಕೆ ಓಕೆ, ಇದು ಎಲ್ಲ ಟೈಪ್ಸ್ ಆಯ್ತು. ಇಷ್ಟು ಟೈಪ್ಸ್ ಆಯ್ತು. 1 ನಿಮಿಷ ಆಯ್ತಪ್ಪ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡೋಣ. ಆನ್ಲೈನ್ ಇರಿ, ಬಿ ಇನ್ ಆನ್ಲೈನ್, ಐ ವಿಲ್ ಬಿ ದೇರ್. ಓಕೆನಾ? ಝೀರೋ ಮ್ಯಾಟ್ರಿಕ್ಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ ಬಿಡು. ಓಕೆನಾ? ಟೈಮ್ ಆಗುತ್ತೆ ಹೊರಡು. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣಪ್ಪ. ಥ್ಯಾಂಕ್ ಯು ಸೋ ಮಚ್. ನಾಳೆ ಕಂಟಿನ್ಯೂ ಮಾಡೋಣ. ನಾಳೆ ಸ್ವಲ್ಪ ಜಾಸ್ತಿ ತಗೊಂತೀನಿ.